ಮಾತನ್ನ ಹೇಳ್ತಾಳೆ, ತಾಳಾದೆ ಶಾರ್ಗ ಮುದೈತ ಶರಮಳೈ ಪೋಲ್ ವಾಳ ಉಲಗಿನಿಲ್ ಪೆಯ್ದಿಡಾಯ್. ನಾನು ಹೇಳದೆ ಅಂತ ಒಂದೇ ಸಮ ಸುರಿಸಿ ಸುನಾಮಿಯನ್ನ ತರಿಸೋದಲ್ಲ, ವಾಳ ಉಲಗಿನಿಲ್ ಪೆಯ್ದಿಡಾಯ್. ಈ ಲೋಕದಲ್ಲಿ ಎಲ್ಲ ಪ್ರಾಣಿಗಳು ಜೀವಿಸುವಂತೆ ಉಜ್ಜೀವಿಸುವಂತೆ ನೀನು ಮಾಡಬೇಕು. ನಾಶ ಒಂದು ರೀತಿಯಲ್ಲ, ಎಲ್ಲ ಸಕಲ ಪ್ರಾಣಿಗಳು ಜೀವಿಸಬೇಕು, ಉಜ್ಜೀವಿಸಬೇಕು, ಉದ್ಧಾರವನ್ನು ಹೊಂದಬೇಕು. ಆ ರೀತಿಯಾಗಿ ವಾಳ ಉಲಿಯಿನಲ್ಲಿ ಪೇದಿಡಾಯ್. ಎಲ್ಲರ ಜೀವಿಗಳು ಬಾಳುವಂತೆ ಜೀವನದಲ್ಲಿ ನಿಧಾನವಾಗಿ ತಕ್ಕವಾಗಿ ಅವರಿಗೆ ಬಾಳಲಿಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ಅವರುಗಳು ತಾಳುವ ರೀತಿಯಲ್ಲಿ ನೀನು ಮಳೆಯನ್ನು ಸುರಿಸಬೇಕು. ಆ ರೀತಿ ಪೇದಿಡಾಯ್, ಆ ರೀತಿಯಾದ ಮಳೆಯನ್ನ ನೀನು ಕೊಟ್ಟರೆ ನಾಂಗಳು ಯಾರು? ನಾವೆಲ್ಲ ದಾಸರು, ಭಗವಂತನ ದಾಸರು. ಮಾರ್ಹಳಿ ನೀರಾಡ ಮಹಿಳೆಯರೋರೆಂಬಾಯ್. ಈ ನಮ್ಮ ವ್ರತಕ್ಕೆ ಬೇಕಾದ ಸ್ನಾನವನ್ನ ನಾವು ಮಾಡಿ ಈ ವ್ರತವನ್ನ ಮಾಡಿ ಉಜ್ಜೀವನ ಮಾಡ್ತೀವಿ. ಆಗ ನಮ್ಮ ವ್ರತ ಪೂರ್ಣಗೊಳ್ಳುತ್ತೆ. ಆ ರೀತಿಯಾಗಿ ನೀವು ನೀರನ್ನ ಕೊಡಬೇಕು ಅಂತ ಹೇಳಿ ಭಗವಂತನಲ್ಲಿ ಅವಳು ಪ್ರಾರ್ಥನೆಯನ್ನ ಬೋಧನೆ ಮಾಡ್ತಾ ಇದ್ದಾಳೆ. ವರುಣ ದೇವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಿನ್ನೆ ಇದನ್ನ ಹೇಳ್ಬೇಕಾದ್ರೆ ಒಂದು ಮ್ಯಾಥ್ಸ್ ಅನ್ನ ಹೇಳ್ಕೊಟ್ಟಿದ್ದು ಬೋಧೆ ಸುಲಭವಾಗಿ. 5 5 5 ಅಂತ 5 5 5 25 ಮತ್ತೆ 5 ಅದಕ್ಕೆ ಸಂಕಲನ +5 30. ಇವತ್ತು ಇಲ್ಲಿ ಆ ಕಾಲದಲ್ಲೇ ಅವರಿಗೂ ವಿಜ್ಞಾನ ಗೊತ್ತಿತ್ತು ಅಂತ ತೋರಿಸ್ಕೊಟ್ಟಿದ್ದಾಳೆ ಬೋಧೆ. ವಿಜ್ಞಾನವನ್ನ ತೋರಿಸ್ಕೊಟ್ಟಿದ್ದಾಳೆ. ನಾವು ಸುಲಭವಾಗಿ ಹೇಳ್ತೀವಿ ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಎವಾಪರೇಷನ್, ಕಂಡೆನ್ಸೇಷನ್ ಮತ್ತೆ ಇನ್ನು ರೈನಿಂಗ್ ಅಂತ, ಮಳೆ ಬರುತ್ತೆ. ಇನ್ನೊಂದು ವಾಟರ್ ಸೈಕಲ್. ಸಮುದ್ರದಿಂದ ಭೂಮಿಯ ಮೇಲಿನಿಂದ ನೀರು ಆವಿಯಾಗಿ ಹೋಗುತ್ತೆ, ಎವಾಪರೇಷನ್ ಆಗುತ್ತೆ. ಮೇಲೆ ಆಕಾಶದಲ್ಲಿ ಮೋಡವಾಗಿ ಪರಿಣಮಿಸುತ್ತೆ, ಕಂಡೆನ್ಸೇಷನ್. ನಂತರ ಅದೇ ಮಳೆಯಾಗಿ ಸುರಿಯುತ್ತೆ. ಅದನ್ನೇ ಇಲ್ಲಿ ವರ್ಣದೇವನಿಗೆ ಹೇಳುವ ರೀತಿಯಲ್ಲಿ ಬೋಧೆ ಹೇಳ್ಕೊಟ್ಟಿದ್ದಾಳೆ. ಆಳಿಯುಳ್ ಮುಕ್ಕು ಮುಹಂದೆ, ಸಮುದ್ರದ ಒಳಗಡೆ ಹೋಗಿ ನೀರನ್ನ ತಗೋಬೇಕು, ಅದು ಎವಾಪರೇಷನ್. ಕೊಡಾತೇರಿ, ಆಕಾಶಕ್ಕೆ ನೆಗೆದು ಅಲ್ಲಿ ಮೋಡ ಆಗೋ ರೀತಿ ಕಂಡೆನ್ಸೇಷನ್. ಆಮೇಲೆ ಶರಮಳೆ ಪೋರ್ ವಾಳ ಉಲಿಗೆ ಪೇದಿಡಾಯ್. ಶರಮಳೆ ಮಳೆಯ ರೀತಿಯಲ್ಲಿ ನೀನು ಭೂಮಿಗೆ ಸುರಿಯಬೇಕು ಅನ್ನೋದನ್ನ 3 ರೀತಿಯಾದ ಏನು ನಾವು ವಾಟರ್ ಸೈಕಲ್ ಅಂತ ವಿಜ್ಞಾನದಲ್ಲಿ ಹೇಳ್ತೀವಿ, ಅದನ್ನ ಆ ವಯಸ್ಸಿನಲ್ಲೇ ಆ ಕಾಲದಲ್ಲೇ ಬೋಧೆ ನಮಗೆ ಹೇಳ್ಕೊಟ್ಟಿದ್ದಾಳೆ. ಮೊದಲನೇದಾಗಿ ಚಕ್ರದ ಬಗ್ಗೆ ಹೇಳ್ತಾಳೆ. ತುಂಬಾ ವಿಶೇಷವಾದ ಚಕ್ರ, ಸದಾಕಾಲ ಅವನ ಕೈಯಲ್ಲಿರುತ್ತೆ. ಯಾವಾಗ ತನ್ನ ಭಕ್ತರಿಗೆ ತೊಂದರೆಯಾಗುತ್ತೋ ಅವಾಗ ತಕ್ಷಣ ಅದನ್ನು ಅವನು ಕಳಿಸ್ತಾನೆ. ಭಕ್ತ ಕೂಗನ್ನೇ ಕಾಯ್ತಾ ಇರ್ತಾನೆ, ತಕ್ಷಣ ಅದನ್ನ ಕಳಿಸ್ಕೊಡ್ತಾನೆ ಭಗವಂತ. ಕೆಟ್ಟವರನ್ನ ನಾಶ ಮಾಡುವಂತಹ ಕೆಲಸ ಚಕ್ರದ. ಪಂಚಾಯತ ಸ್ತೋತ್ರದಲ್ಲಿ ಚಕ್ರವನ್ನ ಹೇಳ್ತಾರೆ. ಸ್ಫುರ ಸಹಸ್ರಾರ ಶಿಖಾತಿ ತೀವ್ರಂ ಸುದರ್ಶನಂ ಭಾಸ್ಕರ ಕೋಟಿತುಲ್ಯಂ ಸುರದ್ವಿಷಾನ್ ಪ್ರಾಣ ವಿನಾಶಿ ವಿಷ್ಣು ಚಕ್ರಂ ಸದಾಹಂ ಶರಣಂ ಪ್ರಪದ್ಯೆ. ಸುದರ್ಶನ ಭಗವಂತನ ಮನಸ್ಸು. ಹಾಗಾಗಿ ಯಾವುದೇ ಕ್ಷಣದಲ್ಲಿ, ಕ್ಷಣ ಮಾತ್ರದಲ್ಲಿ ಯಾವ ಜಾಗವನ್ನ ತಲುಪಬೇಕೋ ತಕ್ಷಣ ಅದು ಹೋಗಿ ತಲುಪತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸಿನ ವೇಗನೆ ಹಾಗೆ. ನಾವಿಲ್ಲೇ ಇರ್ತೀವಿ, ಇಲ್ಲಿಂದ ನಾವು ಶ್ರೀರಂಗನ ನೋಡಬೇಕು ಅಂದ್ರೆ ಕೂತಿದ್ದ ಜಾಗದಲ್ಲಿ ನಮ್ಮ ಮನಸ್ಸು ಅವನ ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ. ಆ ರೀತಿಯಾಗಿ ಮನಸ್ಸು. ಸುದರ್ಶನ ಕೂಡ ಭಗವಂತನ ಮನಸ್ಸು. ಸ್ಫುರ ಸಹಸ್ರಾರ ಶಿಖಾತಿ ತೀವ್ರಂ. ಹೇಗೆ ಅದು ಪ್ರಕಾಶಮಾನವಾಗಿದೆ ಚಕ್ರ ಅಂದ್ರೆ, ಸಾವಿರಾರು ಕಿರಣಗಳಿಂದ ಪ್ರಕಾಶಮಾನವಾಗಿ ಸೂರ್ಯನಂತೆ ತೀಕ್ಷ್ಣವಾಗಿದೆ. ಸುದರ್ಶನಂ ಭಾಸ್ಕರ ಕೋಟಿ ತುಲ್ಯ. ಕೋಟಿ ಭಾಸ್ಕರ, ಕೋಟಿ ಸೂರ್ಯನ ತೇಜಸ್ಸು ಪ್ರಕಾಶ ಹೇಗಿರುತ್ತೋ ಅಷ್ಟು ಸುದರ್ಶನಲ್ಲಿ ಇದೆ, ಚಕ್ರದಲ್ಲಿ ಇದೆ. ಸುರದ್ವಿಷಾಂ ಪ್ರಾಣ ವಿನಾಶಿ ವಿಷ್ಣೋ. ಶತ್ರುಗಳ ಪ್ರಾಣವನ್ನು ನಾಶ ಮಾಡುವ ವಿಷ್ಣುವಿನ ಚಕ್ರಕ್ಕೆ ಚಕ್ರಂ ಸದಾಹಂ ಶರಣಂ ಪ್ರಪದ್ಯೆ ಅಂತ ಹೇಳಿ ಪಂಚಾಯತ ಸ್ತೋತ್ರದಲ್ಲಿ ಚಕ್ರದ ವಿವರಣೆಯನ್ನು ಕೊಟ್ಟಿದೆ. ಹಾಗೆ ನಂತರ
ಇನ್ನೊಂದು ಆಯುಧವಾದ ಶಂಖವನ್ನು ಕೂಡ ಹೇಗೆ ಹೇಳಿದ್ದಾರೆ ಅಂದರೆ ವಿಷ್ಣೋರ್ ಮುಖೋತ್ಥಾನಿಲ ಪೂರಿತಸ್ಯ. ಹೇಗೆ ಗೋದೆ ಆಸೆಪಟ್ಲೋ ಸದಾ ಕಾಲ ನಿನ್ನ ಬಾಯಲ್ಲೇ ಇರುತ್ತಲ್ಲ, ನಿನ್ನ ತುಟಿಯನ್ನೇ ಅನುಭವಿಸ್ತಾ ಇರುತ್ತಲ್ಲ, ನಿನ್ನ ತುಟಿಯ ಮಧುರ ಅಮೃತವನ್ನೇ ಇರ್ತಾ ಇರುತ್ತಲ್ಲ ಅಂತ ಹೇಳ್ದಂಗೆ ವಿಷ್ಣೋರ್ ಮುಖೋತ್ಥಾನಿಲ ಪೂರಿತಸ್ಯ ಯಸ್ಯ ಧ್ವನಿರ್ಧಾನವ ದರ್ಭಹಂತಂ ತಂ ಪಾಂಚಜನ್ಯಂ ಶಶಿಕೋಟಿ ಶುಭ್ರಂ ಶಂಖಂ ಸದಾ ಚರಣಂ ಪ್ರಪದ್ಯೆ. ಅಂದರೆ ವಿಷ್ಣುವಿನ ಬಾಯಿಂದ ವಿಷ್ಣೋರ್ ಮುಖೋತ್ಥಾನಿಲ, ವಿಷ್ಣೋರ್ ಅನಿಲ, ಅನಿಲ ಅಂದರೆ ವಾಯು, ವಿಷ್ಣುವಿನ ಬಾಯಿಂದ ಹೊರಟಂತಹ ಗಾಳಿಯಿಂದ ತುಂಬಿಕೊಂಡು ಪೂರಿತಸ್ಯ ಸದಾ ಕಾಲ ಅವನ ಬಾಯಿಂದ ಬರುವ ಗಾಳಿಯಿಂದ ತುಂಬಿಕೊಂಡಿರುವಂತಹ ಈ ಶಂಖ ಯಸ್ಯ ಧ್ವನಿರ್ಧಾನವ ದರ್ಪಹಂತಂ, ದಾನವರ ಅಹಂಕಾರವನ್ನ ನಾಶ ಮಾಡುತ್ತೆ. ಚಕ್ರ ಅವನ ಕೈಯಿಂದ ಮುಂದೆ ಹೋಗಿ ಅವರ ಸಂಹಾರವನ್ನ ಮಾಡಿ ಎದುರಿಸುತ್ತೆ. ಆದರೆ ಶಂಖ ಭಗವಂತನ ಬಾಯಿಯಿಂದ ಬಂದಂತಹ ಗಾಳಿಯಿಂದ ಬರುವ ಶಬ್ದದಿಂದಲೇ ಅವರಿರುವ ಜಾಗದಿಂದಲೇ ಅವರು ಹೆದರ್ತಾರೆ. ಆ ರೀತಿಯಾಗಿ ದಾನವರ ಅಹಂಕಾರವನ್ನು ನಾಶ ಮಾಡುವಂತಹ ತಂ ಪಾಂಚಜನ್ಯಂ ಶಶಿ ಕೋಟಿ ಶುಭ್ರಂ, ಚಕ್ರವನ್ನ ಕೋಟಿ ಸೂರ್ಯನಿಗೆ ಅವರ ಪ್ರಕಾಶನಿಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಶಂಖವನ್ನ ಶಶಿ ಕೋಟಿ ಶುಭ್ರಂ. ಶಶಿ ಹೇಗೆ ಬೆಳ್ಳಿಗೆ ಹುಣ್ಣಿಮೆಯ ಚಂದ್ರ ಬೆಳ್ಳಗಿರ್ತಾನೆ, ಒಂದು ಚಂದ್ರನೇ ಅಷ್ಟು ಬೆಳ್ಳಗಿರ್ತಾನೆ, ಇನ್ನು ಕೋಟಿ ಚಂದ್ರ ಕೋಟಿ ರೀತಿಯ ಶುಭ್ರತೆ, ಅಷ್ಟು ಬೆಳ್ಳಗೆ ಇರುವಂತಹ ಶಂಖಕ್ಕೆ ನಾನು ಸದಾ ನಮಸ್ಕರಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ 19ನೇ ಶ್ಲೋಕದಲ್ಲಿ ಶಂಖ ಹೇಗೆ ಧ್ವನಿ ಮಾಡಿತು ಅಂತ ಹೇಳ್ತಾರೆ. ಅವನು ಯುದ್ಧವನ್ನ ಪ್ರಾರಂಭ ಮಾಡೋಕ್ಕೆ ಮುಂಚೆನೆ ಕೃಷ್ಣ ತನ್ನ ಪಾಂಚಜನ್ಯವನ್ನು ಉತ್ತಾನೆ. ಹೇಗಿತ್ತದು ಅಂತಂದ್ರೆ ಸಘೋಷೋ ಧಾತರಾಷ್ಟ್ರಾಣ ಹೃದಯಾನಿಗೆ ಧಾರಯತ್ ನ ಭಶ್ಚ ಪೃಥಿವೀಂ ಶೈವ ತುಮಲೋಭ್ಯನು ನಾದಯನು. ಸಘೋಷೋ ಅದರ ಶಬ್ದ ಅಲ್ಲೇ ಇದೆ, ಅವನ ಕೈಯಲ್ಲೇ ಇದೆ, ಅವನ ಬಾಯಲ್ಲೇ ಇದೆ, ಚಕ್ರ ಥರ ದೂರನೂ ಎಲ್ಲೂ ಹೋಗಿಲ್ಲ. ಅವರ ಬಳಿಯಿಂದನೇ ಬಂದಿರುವಂತಹ ಶಬ್ದ ಸಘೋಷ. ಆ ಶಂಖದಿಂದ ಬಂದಂತಹ ಶಬ್ದ ಧೃತರಾಷ್ಟ್ರರ ಅಂದರೆ ಈ ಕೌರವರ ಹೃದಯಗಳನ್ನ ಭಯಭೀತಗೊಳಿಸುತ್ತಂತೆ. ಆ ಶಬ್ದನೇ, ಇನ್ನೊಂದು ಯುದ್ಧನೇ ಪ್ರಾರಂಭ ಮಾಡಿಲ್ಲ ಕೃಷ್ಣ, ಅವನೂದಿದ ಶಂಖದ ಶಬ್ದಕ್ಕೆ ಈ ಕೌರವರೇ ಭಯಭೀತರಾಗ್ತಾರೆ, ಅವರ ಹೃದಯಗಳು ಕಂಪಿಸುತ್ತೆ. ಆ ರೀತಿಯಾಗಿ ಶಂಖದ ಶಬ್ದ ಅವರ ಹೃದಯವನ್ನ ಛೇದಿಸುತ್ತೆ, ಭೇದಿಸುತ್ತೆ ಅಂತ ಹೇಳ್ತಾರೆ. ಬರೀ ಅಷ್ಟೇ ಅಲ್ಲ, ಬರೀ ಅವರ ಕಿವಿಗಳಿಗೆ ಮಾತ್ರ ಹೋಯ್ತಾ ಆ ಶಬ್ದ, ಯಾಕೆಂದ್ರೆ ಅವರು ಕೆಟ್ಟವರು. ಹಂಗಾಗಿ ಯಾವಾಗ ಭಗವಂತನ ಒಂದು ಶಂಖ ಶಬ್ದ ಕೇಳುತ್ತೋ ದಾನವರಿಗೆ ಮಾತ್ರ ಭಯ ಅಂತ. ಅಂದ್ರೆ ಬರೀ ಅವರ ಕಿವಿಗೆ ಮಾತ್ರ ಮುಟ್ಟಲಿಲ್ಲ. ನಭಶ್ಚ ಪೃಥಿವೀಂಶ್ಚೈವ, ನಭ ಅಂದ್ರೆ ಆಕಾಶ, ಪೃಥ್ವಿ ಅಂದ್ರೆ ಭೂಮಿ, ಆಕಾಶದಿಂದ ಭೂಮಿಯವರೆಗೂ ಆ ಧ್ವನಿ ತುಮಲೋಭ್ಯನು ನಾಧಯನ್, ಆ ಧ್ವನಿ ಪೂರ್ತಿ ತುಂಬಿದೆ, ಆಕಾಶ ಭೂಮಿಯವರೆಗೂ ಪೂರ್ತಿ ತುಂಬಿದೆ. ಆ ರೀತಿಯಾಗಿ ಶಂಖಚಕ್ರಗಳು ಹೇಗೆ ಕೆಲಸವನ್ನ ಮಾಡುತ್ತೋ ಆ ರೀತಿಯಾದ ಕೆಲಸವನ್ನ ನೀವು ಮಾಡಿ ಶರಮಳೆಯ ತರ ಮಳೆಯನ್ನು ಕೊಟ್ಟು ನಾವು ಈ ವ್ರತವನ್ನ ಮಾಡುವ ಹಾಗೆ ನಮಗೆ ಕೃಪೆಯನ್ನು ತೋರಬೇಕು ಅಂತ ಹೇಳಿ ವರುಣದೇವನನ್ನ, ಭಗವಂತನ ಕೈಂಕರ್ಯ ಮಾಡುವಂತಹ ವರುಣದೇವನನ್ನ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಮಗೆ ಭಗವಂತನೇ ಗೊತ್ತು, ಅವನ ಸಂತುಷ್ಟಕ್ಕೆ ಅವನ ಅನುಭವಕ್ಕೆ ಇವಳು ಹೋಗ್ತಾ ಇರೋದು. ಆದರೂ ಅವನು ಯಾರನ್ನ ನೇಮಿಸಿದ್ದಾನೆ ಅವನಿಗೆ ಗೌರವವನ್ನು ಕೊಟ್ಟು ಅವನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಗೋಧೆಯಲ್ಲಿ ಹೋಗ್ತಾ ಇದ್ದಾಳೆ. ಇದು ಪಾಶುರದ ಮೇಲಿನ ಅರ್ಥ. ಪ್ರತಿಯೊಂದು ಪಾಶುರಕ್ಕೂ ಒಂದು ಮೇಲಿನ ಒಂದು ಅರ್ಥ, ಸಾಧಾರಣವಾದ ಒಂದು ಅರ್ಥ. ಅದು ನೋಡಿದ ತಕ್ಷಣ ಈ ರೀತಿಯಾದ ಒಂದು ಪಾಶುರ ಅರ್ಥ ಆಗೋ ರೀತಿ ಒಂದು, ಇನ್ನೊಂದು ಅದರ ಒಳಾರ್ಥ ಏನಿದೆ. ಇಷ್ಟೊತ್ತು ಹೇಳಿದ್ದು ಪಾಶುರದ ಭಾವಾರ್ಥ ಅಷ್ಟೇ. ಇದರಲ್ಲಿ ಈ ಪಾಶುರವನ್ನ ಗೋದೆ ಆಚಾರ್ಯರ ವಂದನೆಗಾಗಿ ಹೇಳಿದ್ದಾರೆ. ಈ 3 ದಿನಗಳಲ್ಲಿ ನಾವು ವ್ರತವನ್ನ ಮಾಡಬೇಕು, ಯಾರನ್ನ ಕುರಿತು ಮಾಡಬೇಕು, ಅದಕ್ಕೆ ಕಟ್ಟು ನಿಟ್ಟಳೆಗಳೇನು, ಹೇಗೆ ಮಾಡಬೇಕು ಅಂತೆಲ್ಲ ನಮಗೆ ತೋರಿಸ್ಕೊಟ್ರು, ಯಾರನ್ನ ಪ್ರಾರ್ಥನೆ ಮಾಡಬೇಕು ಅಂತ.
ಇನ್ನು ಮುಂದಿನದಲ್ಲಿ ವ್ರತವನ್ನು ಪ್ರಾರಂಭಿಸಬೇಕು. ಹಾಗೆ ಮಾಡೋದಕ್ಕೆ ಮುಂಚೆ ನಮ್ಮ ಗುರುಗಳಿಗೆ ನಮಸ್ಕಾರವನ್ನು ನಾವು ಮಾಡಬೇಕು. ಅದನ್ನೂ ಕೂಡ ಹೇಗೆ ಸಂಪ್ರದಾಯ ಬರುತ್ತೆ ಅನ್ನೋದನ್ನು ಸಂಪ್ರದಾಯಕ್ಕೆ ಕೊಂಚವೂ ಕೂಡ ಚ್ಯುತಿ ಬರದಂತೆ ಗೋದೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ. ಇಲ್ಲಿ ಆಚಾರ್ಯ ವಂದನೆಯನ್ನು ತೋರಿಸ್ಕೊಡ್ತಾ ಇದ್ದಾಳೆ. ಹೇಗೆ ಈ ಪಾಶುರ ಆಚಾರ್ಯರಿಗೆ ಸೇರಿದೆ ಅಂತ ಅಂದರೆ, ನಮ್ಮ ಆಚಾರ್ಯರು ಅವರು ಎಲ್ಲ ಅಧ್ಯಯನಗಳನ್ನೆಲ್ಲ ಮಾಡಿ ಶಿಷ್ಯನಿಗೆ ವಿದ್ಯೆಯನ್ನು ದಾರಿ ಎನ್ನುತ್ತಾರೆ. ಸುಲಭವಾಗಿ ಅವನಿಗೆ ಜ್ಞಾನ ದಕ್ಕುವಂತೆ ಮಾಡ್ತಾರೆ. ಹಾಗಿರೋದ್ರಿಂದ ಒಬ್ಬ ಶಿಷ್ಯ ಆಚಾರ್ಯನನ್ನ ಇಲ್ಲಿ ಕೇಳ್ಕೊತಾ ಇದ್ದಾನೆ, ನೀನು ಶ್ರಮ ಪಡ್ತಿದೀಯಾ, ನಿಮ್ಮ ಶ್ರಮ ನಮಗೆ ಜ್ಞಾನವಾಗಿ ಬರಬೇಕು. ಹೇಗೆ ಅವರು ಶ್ರಮ ಪಡ್ತಾರೆ, ಆಚಾರ್ಯರು ಹೇಗೆ ಶ್ರಮ ಪಡ್ತಾರೆ ಅಂತ ಅಂದರೆ, ಆಳಿಯುಳ್ ಪುಕ್ಕ ಒಂದು ಕೊಡಾರ್ತೇರಿ ಅನ್ನೋ ಒಂದು ಪದ ಇಲ್ಲಿ ಆಚಾರ್ಯರ ಒಂದು ಕೈಂಕರ್ಯಕ್ಕೆ ಹೇಗಿದೆ ಅಂತ ಅಂದರೆ, ಅವರು ವೇದಾಧ್ಯಯನಗಳನ್ನೆಲ್ಲ ಮಾಡಿ ಅದರಲ್ಲಿರುವ ತತ್ವಗಳನ್ನೆಲ್ಲ ತೆಗೆದುಕೊಂಡು ನಂತರ ಶಿಷ್ಯನಿಗೆ ಸುಲಭವಾಗಿ ಅರ್ಥವಾಗೋ ರೀತಿ ಹೇಳಿಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಈಗಿನ ಕಾಲದ ಟೀಚರ್ ಥರ ಅಲ್ಲ. ಈಗಿನ ಕಾಲದ ಟೀಚರ್ಗಳಿಗೆ ಜ್ಞಾನವೂ ಅವ್ರದ್ದೇ, ಏನು ಕಷ್ಟಪಡಬೇಕು ಅದು ಕೂಡ ಅವ್ರದ್ದೇ. ನೋಟ್ಸನ್ನು ಪ್ರಿಪೇರ್ ಮಾಡಿ ರೆಡಿಯಾಗಿ ಮಕ್ಕಳಿಗೆ ಕೊಡಬೇಕು. ಆದರೆ ಇಲ್ಲಿ ಆಚಾರ್ಯರು ಹೇಗೆ ನಮಗೆ ಜ್ಞಾನವನ್ನು ಕೊಡ್ತಾರೆ ಅಂತ ಅಂದರೆ, ನೀರಾಟ, ಆ ನೀರು ಹೇಗೆ ಜ್ಞಾನಧಾರೆಯನ್ನು ನಮಗೆ ಹೇಗೆ ಕೊಡ್ತಾರೆ. ಮಳೆ ನೋಡು ಇಲ್ಲಿ ಜ್ಞಾನವಾಗಿ ಹೇಳ್ತಾ ಇದ್ದಾರೆ. ಆಳಿಯುಳ್ ಪುಕ್ಕ ಒಂದು ಕೊಡಾರ್ತೇರಿ, ಇಲ್ಲಿ ನೀರನ್ನು ತಗೊಂಡು ಹೋಗಬೇಕಾದ್ರೆ ಆ ಮೋಡ ಸಮುದ್ರದ ಉಪ್ಪು ನೀರನ್ನು ತಗೊಂಡು ಹೋಗುತ್ತೆ. ಮೇಲೆ ಹೋಗೋದು ಉಪ್ಪು ನೀರು, ಆದರೆ ಅದು ಮಳೆಯಾಗಿ ಸುರಿಬೇಕಾದ್ರೆ ಸಿಹಿ ನೀರಾಗಿ ನಮಗೆ ಭೂಮಿಗೆ ಬರುತ್ತೆ. ನೀವು ಮಳೆ ನೀರು ಕುಡಿದ್ರೆ ಸಿಹಿ ಆಗಿರುತ್ತೆ, ಹೇಗೆ ಸಾಧ್ಯ? ಈ ಸಮುದ್ರದ ನೀರು ಅಲ್ಲಿ ಆವಿ ಆಗಬೇಕಾದ್ರೆ ಉಪ್ಪು ನೀರೇ ಮೇಲೆ ಹೋಗಬೇಕು. ನಂತರ ಅಲ್ಲಿಂದ ಬರಬೇಕಾದ್ರೆ ಹೇಗೆ ಸಿಹಿ ನೀರು ಬರುತ್ತೋ ಹಾಗೆ ಕಷ್ಟಕರವಾದಂತಹ ವೇದ, ಉಪನಿಷತ್ತು, ಶ್ರುತಿಶತ ಶಿರಸಿದ್ಧಂ ಯಾವ ರೀತಿ ಗೋದೆ ಹೇಳಿದ್ದಾಳೆ, ಎಲ್ಲದರ ಜ್ಞಾನ ಭಂಡಾರವನ್ನ ಅವರು ಪಡೆದುಕೊಂಡು ನಂತರ ಶಿಷ್ಯನಿಗೆ ಸುಲಭವಾಗಿ ಅದನ್ನು ಕೊಡ್ತಾರೆ. ಆಚಾರ್ಯರ ಗುಣವೇ ಅಂಥದ್ದು. ಹೇಗೆ ಇಲ್ಲಿ ಅರ್ಜುನನಿಗೆ ಉದಾರವಾದ ಗುಣ, ನೀನು ಕಷ್ಟಪಟ್ಟು ನೀರು ತಗೊಂಡು ಮೇಲೆ ಮೋಡವಾಗಿ ಬಂದ್ರೂ ಭೂಮಿಗೆ ಹೇಗೆ ನೀನು ಹರಿಸಿಕೊಡ್ತೀಯೋ ಆ ರೀತಿಯಾಗಿ ಇಲ್ಲಿ ಆಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಅವರು ಜ್ಞಾನವನ್ನು ಪಡೆದು ಶಿಷ್ಯನಿಗೆ ಸುಲಭವಾಗಿ ದೊರಕುವಂತೆ ಮಾಡ್ತಾರೆ. ನೆನೆ ಕೂಡ 4 ಕೆಚಲುಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ಆಚಾರ್ಯರು ವೇದೋಪನಿಷತ್ತುಗಳನ್ನು ತಿಳಿದುಕೊಂಡು ಹೇಗೆ ಹಸುವಿನ ಕೆಚ್ಚಲಿನಲ್ಲಿ ಧಾರೆ ಧಾರೆಯಾಗಿ ಹಾಲು ಹರಿದು ಬರುತ್ತೋ ಆ ರೀತಿಯಾಗಿ ಜ್ಞಾನಧಾರೆಯನ್ನು ಶಿಷ್ಯನಿಗೆ ಆಚಾರ್ಯರು ಕೊಡ್ತಾರೆ. ಹಾಗಾಗಿ ಈ ಪಾಶುರವನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡಿದ್ದಾಳೆ ಗೋದೆ. ಆಳಿಯೊಳ್ಪಕ್ಕೆ ಮೊಹಂದು ಕೊಡಾರ್ತೇರಿ, ಆಳವಾಗಿ ಮುಳುಗಿ ತುಂಬಿಕೊಂಡು ಅಂದರೆ ಕಲ್ಯಾಣ ಗುಣಗಳನ್ನು, ಜ್ಞಾನದ ಆಗರವನ್ನು ಈ ಎಲ್ಲ ವೇದಗಳಲ್ಲಿ, ವೇದೋಪನಿಷತ್ತುಗಳಲ್ಲಿ ತೆಗೆದುಕೊಂಡು ಭಗವನ್ ನಾಮ ಸ್ಮರಣೆಯಲ್ಲೇ ಸದಾಕಾಲ ಅವರು ಮುಳುಗಿರ್ತಾರೆ. ಆ ರೀತಿ ಸದಾಕಾಲ ಅವರು ಭಗವದ್ ಧ್ಯಾನದಲ್ಲಿದ್ದು ಅಲ್ಲಿಂದ ಪಡೆಯುವಂತಹ ಅವನ ಅನುಭವವನ್ನು ನಮಗೆ ಸುಲಭವಾಗಿ ಕೊಡ್ತಾರೆ. ಇದು ಆಚಾರ್ಯರ ಪ್ರಮುಖ ಲಕ್ಷಣ. ಹೇಗೆ ಚಕ್ರಕ್ಕೆ ಇಲ್ಲಿ ಗೋದೆ ಹೇಳಿದ್ರು, ಹೋಗಿ ನೀನು ತೇಜಸ್ಸಿನಿಂದ ಹೊಡಿಬೇಕು, ಘರ್ಜಿಸಬೇಕು ಅಂತ ಹೇಳಿದ್ರು. ಹೇಗೆ ಇದನ್ನ ನಾವು ಆಚಾರ್ಯರಿಗೆ ಹೇಗೆ ಹೇಳ್ತೀವಿ ಅಂತಂದರೆ, ಅವರ ಘರ್ಜನೆ ಯಾವುದ್ರಲ್ಲಿ ಇರಬೇಕು ಅಂದರೆ ನಮ್ಮ ಅಜ್ಞಾನವನ್ನು ಹೋಗಿಸೋದ್ರಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಶಿಷ್ಯ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಆಚಾರ್ಯನಾದನು ಗುರುನಾದನು ಬೈತಾರೆ. ಅವರು ಬೈಯೋದು ಯಾವುದೋ ಒಂದು ಕೆಟ್ಟದಕ್ಕಾಗಿನೋ, ಶಿಷ್ಯ ಈ ಥರ ಮಾಡ್ತಾ ಇದ್ದಾನಲ್ಲ ಅವನು ಇಲ್ಲಿರಬಾರ್ದು ಅಂತನೋ ಅಲ್ಲ, ಅವನ ಅಜ್ಞಾನವನ್ನು ಹೋಗಿಸೋದಕ್ಕೋಸ್ಕರ ಅವನನ್ನು ಬೈತಾರೆ. ಹಾಗಾಗಿ ಆ ರೀತಿ ಚಕ್ರದಂತೆ ಗರ್ಜಿಸಿ ನಮಗೆ ನಮ್ಮಲ್ಲಿರೋ ಅಜ್ಞಾನವನ್ನು ತೊಡೆದು ಹಾಕಬೇಕು ಅಂತೇಳಿ ಆಚಾರ್ಯರನ್ನ ಈ ಗೋದೆ ಕೇಳ್ಕೊಳ್ತಾ ಇದ್ದಾಳೆ. ಪ್ರಕಾಶಮಾನವಾಗಿ ಹೇಗೆ ತೀಕ್ಷ್ಣವಾಗಿ
ಕೊಡಬೇಕು ಅಂತಂದರೆ ದಿವ್ಯಾದ್ಭುತವಾದ ಭಗವಂತನ ಜ್ಞಾನವನ್ನ ತುಂಬಿಕೊಂಡು ಅಚಲವಾದ ನಂಬಿಕೆಯಿಂದ ನಮಗೆ ಕೊಡಬೇಕು. ನಾವು ನಿಮ್ಮಿಂದ ಜ್ಞಾನವನ್ನ ಪಡೆಯೋದಕ್ಕೆ ಸದಾ ಕಾಲ ಉತ್ಸುಕರಾಗಿರ್ತೀವಿ. ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಹುದು, ಆದರೂ ನಿಮ್ಮಿಂದ ಜ್ಞಾನವನ್ನ ಪಡೆಯೋದಕ್ಕೆ ಸದಾ ಕಾಲ ನಾವು ಉತ್ಸುಕರಾಗಿರ್ತೀವಿ. ಹಾಗಾಗಿ ನಮ್ಮ ಮೇಲೆ ನೀವು ಅಚಲವಾದ ನಂಬಿಕೆಯನ್ನು ಇಡಬೇಕು ಅಂತ ಗೋದೆ ಆಚಾರ್ಯರಿಗೆ ಹೇಗೆ ಪ್ರಾರ್ಥನೆಯನ್ನ ಮಾಡಬೇಕು. ನೀವು ನಮಗೆ ಜ್ಞಾನವನ್ನು ಕೊಡಿ, ನಮ್ಮ ಮೇಲೆ ಅಚಲವಾದ ನಂಬಿಕೆಯನ್ನು ಇಡಿ. ನೀವು ಯಾವ ಜ್ಞಾನವನ್ನು ನಮಗೆ ಕೊಡ್ತೀರೋ ಅದನ್ನು ನಾವು ಅದೇ ರೀತಿ ಮುಂದುವರಿಸುತ್ತೀವಿ. ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಸ್ತೀವಿ. ಮುಂದಿನ ಪಾಠಗಳಲ್ಲಿ ಹಾಗೆ ಗೋದೆ ಹೇಳ್ತಾ ಇದ್ದಾಳೆ, ಈ ಹೇಗೆ ಬಿಂದಿಗೆ ತುಂಬ್ತಾ ಇರುತ್ತೋ, ಒಂದು ಬಿಂದಿಗೆ ತುಂಬಿ ಹರಿದ ತಕ್ಷಣ ಇನ್ನೊಂದು ಬಿಂದಿಗೆ ಇಡ್ತಾರೆ, ಅದು ತುಂಬಿ ಹರಿಯುತ್ತೆ, ಇನ್ನೊಂದು ಬಿಂದಿಗೆ ಅದು ತುಂಬಿ ಹರಿಯುತ್ತೆ. ಆ ರೀತಿಯಾದಂತಹ ಸಮೃದ್ಧಿ ಇದೆ ಈ ಗೋಕುಲದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಸಮೃದ್ಧಿ ಆಚಾರ್ಯನಲ್ಲಿ ಕೂಡ ಇದೆ. ಹೇಗೆ ಅವರು ನಮಗೆ ಜ್ಞಾನವನ್ನ ಕೊಡ್ತಾರೋ ಆ ಜ್ಞಾನವನ್ನ ನಾವು ಸ್ವೀಕರಿಸಿ ಅದರಿಂದ ನಾವು ಉಜ್ಜೀವನಗೊಂಡು ನಂತರ ನಮಗೆ ಯಾರು ಶಿಷ್ಯರಾಗಿ ಬರ್ತಾರೋ ಅವರಿಗೆ ಅದನ್ನು ನಾವು ಮುಂದಕ್ಕೆ ಹರಿಸ್ತಾ ಇದ್ದೇವೆ. ಆ ರೀತಿಯಾದ ಆಚಾರ್ಯನ ಹೋಲಿಕೆ, ಆ ರೀತಿಯಾದ ಒಂದು ಕೈಂಕರ್ಯವನ್ನು ನಾನು ನಿಮಗೆ ಮಾಡ್ತೀನಿ, ನೀವು ಕೊಟ್ಟಂತಹ ಜ್ಞಾನವನ್ನು ಫಲಪ್ರದವಾಗಿ ನಾನು ನೋಡ್ಕೋತೀನಿ ಅಂತ ಹೇಳಿ ಆಚಾರ್ಯರಿಗೆ ನನ್ನ ಮೇಲೆ ಅಚಲವಾದ ನಂಬಿಕೆಯನ್ನು ನೀವು ಇಡಬೇಕು ಅಂತ ಹೇಳಿ ಶಂಕದಂತೆ ಸ್ಥಿರವಾದ ನಂಬಿಕೆಯನ್ನು ನನ್ನ ಮೇಲೆ ಇಡಿ ಅಂತ ಹೇಳಿ ಶಿಷ್ಯ ಆಚಾರ್ಯನಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಂತರ ಧನಸ್ಸಿನಲ್ಲಿ ಬರುವಂತಹ ಮಳೆಯನ್ನು ಹೇಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಅವರ ಜ್ಞಾನ ಆ ರೀತಿಯಾಗಿ ನಮ್ಮನ್ನು ಮುಟ್ಟಬೇಕು. ಹೇಗೆ ಭಗವಂತನ ಬಾಣದಿಂದ ಹೊರಟ ಬಿಲ್ಲಿನಿಂದ ಹೊರಟ ಬಾಣ ಅದರ ಗುರಿಯನ್ನೇ ಮುಟ್ಟುತ್ತೋ ಹಾಗೆ ನಿಮ್ಮಿಂದ ಹೊರಟ ಜ್ಞಾನ ನಮ್ಮ ಅಜ್ಞಾನವನ್ನು ಹೋಗಿಸಿ ನಮ್ಮಲ್ಲಿ ಜ್ಞಾನ ತುಂಬಿ ನಾವು ನಮ್ಮ ಜೀವನದಲ್ಲಿ ಉಜ್ಜೀವನ ಹೊಂದೋ ರೀತಿ ನಾವು ಸಫಲರಾಗ್ತೀವಿ. ಆ ನಂಬಿಕೆ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಆಚಾರ್ಯನಲ್ಲಿ ಗೋದೆಯಲ್ಲಿ ಹೇಳ್ತಾ ಇದ್ದಾರೆ. ನಾವು ರಾಮಾನುಜರ ಬಗ್ಗೆ ಆಚಾರ್ಯರ ಮೇಲೆ ನಮ್ಮ ರಾಮಾನುಜರನ್ನ ಇವತ್ತಿನ ಈ ಭಾಷಣದಲ್ಲಿ ಸ್ಮರಿಸೋಣ. ರಾಮಾನುಜರನ್ನ ಪಂಚಾಚಾರ್ಯ ಪದಾಶ್ರಿತಾಯ ಅಂತ ಹೇಳ್ತಾರೆ. ಪಂಚ ಆಚಾರ್ಯ ಪದ ಆಶ್ರಿತ. ಅವರು ರಾಮಾನುಜರು 5 ಜನ ಆಚಾರ್ಯರನ್ನ ಅವಲಂಬನೆಯನ್ನು ಮಾಡಿ. ರಾಮಾನುಜರಿಗೆ 5 ಜನ ಆಚಾರ್ಯರು ಯಾರ್ಯಾರು ಅಂದರೆ ತಿರುಮಲ ನಂಬಿ, ತಿರುಕೋಷ್ಟಿಯೂರ್ ನಂಬಿ, ಪೆರಿಯ ನಂಬಿ, ತಿರುವರಂಗ ಪೆರುಮಾಳ್ ಅಲೆಯರ್, ತಿರುಮಲೆಯ ಅಣ್ಣ. 5 ಜನ. ತಿರುಕೋಷ್ಟಿಯೂರ್ ನಂಬಿಯಲ್ಲಿ ಅವರಿಗೆ ತಿರುಮಂತ್ರ ಉಪದೇಶ ಆಗಿದೆ. ತಿರುಕೋಷ್ಟಿಯೂರ್ ಅಂತ ಅಲ್ಲಿ ಅವರು ತಿರುಮಂತ್ರೋಪದೇಶಕ್ಕೆ ಆಚಾರ್ಯರ ಹತ್ರ ಹೋಗ್ತಾರೆ. ಈಗಿನ ಕಾಲಕ್ಕೆ ಎಷ್ಟು ಸುಲಭವಾಗಿ ಕಲಿಯುಗದಲ್ಲಿ ಆಚಾರ್ಯರು ಸಿಗ್ತಾರೆ ಅಂತ ಅಂದರೆ, ಅವರು ಯಾವುದೋ ಊರಲ್ಲಿ ಇರ್ತಾರೆ, ನಮಗೆ ಪಂಚ ಸಂಸ್ಕಾರವನ್ನು ಮಾಡಬೇಕು ಅಂತಲೇ ನಾವಿರೋ ಜಾಗಕ್ಕೆ ಬರ್ತಾರೆ. ಕಲಿಯುಗ ಅಷ್ಟು ಸುಲಭ. ಯಾಕೆಂದರೆ ಭಗವಂತನಿಗೆ ಗೊತ್ತು, ಕಲಿಯುಗದಲ್ಲಿ ಜನರೆಲ್ಲ ಲೌಕಿಕ ವಿಷಯಾಸಕ್ತಿಗಳಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಈಗಿರೋ ತಾಯಾರು ಕೂಡ ಕೇಳ್ಕೊಂಡಿದ್ರು. ಹಾಗಾಗಿ ಅವರಿಗೆ ಎಲ್ಲವನ್ನ ಸುಲಭವಾಗಿ ಮಾಡೋಣ ಅಂತ ಹೇಳಿ ಆಚಾರ್ಯನೇ ಶಿಷ್ಯನ ಹತ್ರ ಬರೋ ಹಾಗೆ ಈ ಕಲಿಯುಗದಲ್ಲಿ ಮಾಡಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಶ್ರೀರಂಗದಿಂದ ತಿರುಗೋಷ್ಠಿಯೂರಿಗೆ ರಾಮಾನುಜರು 18 ಬಾರಿ ಪ್ರಯಾಣ ಮಾಡಿದ್ರು ಆಚಾರ್ಯರ ಸಮಸ್ಯೆ. ಅದನ್ನು ಇವಾಗ ರೀತಿ ಯಾವುದೋ ವಾಹನಗಳಾಗಲಿ ಇದಕ್ಕಾಗಲಿ ಇರಲಿಲ್ಲ, ಪಾದಚಾರಲ್ಲೇ ಹೋಗಬೇಕಿತ್ತು. ಆ ರೀತಿ ಇದ್ರೂ ಆಚಾರ್ಯನನ್ನ ನಾನು ಪಡಿಲೇಬೇಕು ಅಂತ ಹೇಳಿ 18 ಬಾರಿ ಅವರು ಹೋಗ್ತಾರೆ. 18ನೇ ಬಾರಿ ಅವರಿಗೆ ಆಚಾರ್ಯರು ಸಿಗ್ತಾರೆ. ಅವ್ರು ಹೇಳ್ತಾರೆ, ನೀವು ಯಾರನ್ನ ನೀವು ಒಬ್ಬನೇ ಬರಬೇಕು ಅಂತ. ಆದರೆ ರಾಮಾನುಜಾಚಾರ್ಯರು ಮೊದಲೇ ಅಣ್ಣ ಪೂರ ತಾಳ್ಮಾನ್ ಜೊತೆನೇ ಹೋಗ್ತಾರೆ. ಅವ್ರು ಹೇಳ್ತಾರೆ, ಯಾರು ಇದಪ್ಪ ಬರಬೇಕಿತ್ತು
ತ್ರಿದಂಡ, ಪವಿತ್ರ ಮೊದಲೇ ಅಂಡ, ತ್ರಿದಂಡ ಪುರತಾಳ. ಅವರಿಬ್ಬರಿಂದ ಅವ್ರು ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಅವ್ರ ಜೊತೆ ಹೋಗ್ತಾರೆ. ಅಲ್ಲಿ ಅವರಿಗೆ ಗುರುಗಳು ತಿರುಮಂತ್ರ ಉಪದೇಶವನ್ನ ಮಾಡ್ತಾರೆ. ನೆನ್ನೆ ತಾನೇ ಹೇಳಿದೆ, ನಮ್ಮ ಅನನ್ಯ ಶೇಷತ್ವ, ಅನನ್ಯ ಶರಣಾಗತ್ವ ಅದನ್ನ ಬರೆಸುವಂತಹ ತಿರುಮಂತ್ರ ಓಂ ನಮೋ ನಾರಾಯಣ. ನಾರಾಯಣಾಯ ಅನನ್ಯ ಭೋಗತ್ವ, ಅವನೊಬ್ಬನೇ ಪರಮ ಭೋಗ್ಯ. ಈ ಮೂರೂ ರೀತಿಯಾದ ಒಂದು ಅಂಶ ನಮ್ಮಲ್ಲಿ ಹೋಗಬೇಕು ಅಂತ ಅಂದ್ರೆ ಅದಕ್ಕೆ ತಿರುಮಂತ್ರವೇ ಕಾರಣ. ಅದನ್ನು ಅವರು ಉಪದೇಶ ಮಾಡ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ಇದನ್ನ ನೀನು ಯಾರಿಗೂ ಹೇಳ್ಬಾರ್ದು, ಇದನ್ನ ನೀನೊಬ್ಬನೇ ಜಪಿಸ್ಬೇಕು. ನೀನು ಏನಾದರೂ ಬೇರೆಯವರಿಗೆ ಇದನ್ನ ಹೇಳಿದ್ದೇ ಆದರೆ ನಿನಗೆ ನರಕ ಪ್ರಾಪ್ತಿ ಅಂತ ಹೇಳಬೇಕು. ಹೇಳಿದ್ಯಾರು? ಆಚಾರ್ಯರು, ಗುರುಗಳು ಹೇಳಿದ್ರು. ಗುರುಗಳ ಮಾತನ್ನ ಪಾಲಿಸಲೇಬೇಕು. ಸರಿ, ಅವ್ರಿಗೆ ನಮಸ್ಕಾರ ಮಾಡಿ ಪ್ರಣಾಮಗಳನ್ನು ಸಲ್ಲಿಸಿಬಿಟ್ಟು ಅಲ್ಲಿಂದ ಬರ್ತಾರೆ. ತಿರುಗೋಷ್ಠಿಯವರು ನಂಬಿ ಆ ದೇವಸ್ಥಾನ 3 ಪ್ರಾಕಾರಗಳು, 3 ಮೇಲೆ ಮೇಲೆ 3 ಅಂತಸ್ತಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಮೇಲೆ ಎಲ್ಲಾನು ಕರೀತಾರೆ, ಬನ್ನಿ ನಿಮಗೆ ಜೀವನದಲ್ಲಿ ಉಜ್ಜೀವಿಸುವಂತಹ ಒಂದು ಮಂತ್ರವನ್ನ ನಾನು ನಿಮಗೆ ಉಪದೇಶ ಮಾಡ್ತೀನಿ, ಬನ್ನಿ ಬನ್ನಿ ಅಂತ ಅಲ್ಲಿರೋ ಎಲ್ಲ ಜನಗಳನ್ನ ಕರೀತಾರೆ. ಎಲ್ಲರೂ ಬರ್ತಾರೆ. ಯಾಕೆಂದ್ರೆ ಇದನ್ನ ಮಾಡಿದ್ರೆ ವೈಕುಂಠ ಪ್ರಾಪ್ತಿ ಆಗುತ್ತೆ, ಭಗವಂತ ಸಿಗ್ತಾನೆ, ನಿಮಗೂ ನಾನನ್ನ ಉಪದೇಶ ಮಾಡ್ತೀನಿ, ನಿಮಗೂ ಎಲ್ಲರೂ ಹೇಳ್ತೀನಿ, ಬನ್ನಿ ಬನ್ನಿ ಅಂತ ಕರೀತಾರೆ. ಎಲ್ಲರೂ ಬರ್ತಾರೆ. ಎಲ್ರಿಗೂ ಆ ತಿರುಮಂತ್ರವನ್ನ ಉಪದೇಶ ಮಾಡ್ತಾರೆ. ಸಾರ್ವಜನಿಕವಾಗಿ ಓಂ ನಮೋ ನಾರಾಯಣ ಹೇಳ್ಕೊಡ್ತಾರೆ. ಇದು ತಿರುಗೋಷ್ಠಿಯವ್ರು ನಂಬಿ ಅವರ ಶಿಷ್ಯಂದ್ರಿಗೆ ಗೊತ್ತಾಗುತ್ತೆ. ತಕ್ಷಣ ಹೋಗಿ ಅವ್ರಿಗೆ ಹೇಳ್ತಾರೆ, ನೋಡಿ ರಾಮಮಂತ್ರ ಮಾಡಿದ್ದಾರೆ ಅಂದ ತಕ್ಷಣ ಆದ್ರೆ ಹೋಗಿ ಎಲ್ರಿಗೂ ಹೇಳಿದ್ದಾರೆ. ಅವ್ರ ಆಚಾರ್ಯರು ಬರ್ತಾರೆ. ತಿರುಗೋಷ್ಠಿ ನಂಬಿ ಅವ್ರ ಹತ್ರ ಬಂದು ಕೇಳ್ತಾರೆ, ನಾನು ನಿನಗೆ ಹೇಳಿದ್ದೀನಿ, ನೀನೇನು ಮಾಡ್ತೀರ? ಆಚಾರ್ಯ ಮಾತನ್ನ, ಆಚಾರ್ಯ ವಾಕನ್ನ ನೀನು ಧಿಕ್ಕರಿಸಿದೀಯಾ? ನಾನು ಹೇಳಿದ್ದೆ ತಾನೇ, ಬೇರೆಯವ್ರಿಗೆ ಹೇಳಿದ್ರೆ ನರಕ ಪ್ರಾಪ್ತಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಕ್ಷಮೆ ಇರಲಿ ನನ್ನ ಆಚಾರ್ಯರಲ್ಲಿ ಅಪರಾಧ ಆಗಿದ್ದಕ್ಕೆ. ಆದರೆ ಒಂದು ಇಲ್ಲಿ ನರಕ ಪ್ರಾಪ್ತಿ ಆಗೋದಾದ್ರೆ ನನ್ನ ಒಬ್ಬನಿಗೆ ಮಾತ್ರ. ಆದರೆ ನೀವು ಹೇಳಿದ್ರಿ ಇದರಿಂದ ಭಗವಂತನ ಸಾನ್ನಿಧ್ಯ ಸಿಗತ್ತೆ ಅಂತ ಹೇಳಿದ್ರಿ. ಇವಾಗ ಇಷ್ಟೂ ಜನಕ್ಕೂ ಅವನು ಸಿಗ್ತಾರಲ್ಲ, ಅವರು ಉದ್ಧರಿಸ್ತಾರಲ್ಲ ಎಲ್ಲರೂ. ನಾನೊಬ್ಬ ತಾನೇ, ನನಗೊಬ್ಬನೇ ತಾನೇ ನರಕ ಪ್ರಾಪ್ತಿ ಅಂತ ಹೇಳ್ತಾರೆ. ಅವನ ಈ ಉದಾರತೆಯನ್ನು ನೋಡಿ ಇವರ ಆಚಾರ್ಯರು ಕೂಡ ಅವರನ್ನ ಕ್ಷಮಿಸ್ತಾರೆ. ಈ ರೀತಿಯಾದ ಉದಾರ ಭಾವ ರಾಮಾನುಜ. ಆಗಿನ ಕಾಲದಲ್ಲೇ ಎಲ್ಲ ಜನಗಳನ್ನು ಉದ್ಧರಿಸಬೇಕು, ದೇವಸ್ಥಾನಗಳಿಗೆ ಎಲ್ಲ ರೀತಿಯ ಮೇಲು ಕೀಳೆಂಬ ಭಾವವಿಲ್ಲದೆ ಎಲ್ಲರಿಗೂ ಪ್ರವೇಶ ಸಿಗಬೇಕು. ಆ ರೀತಿಯಾದ ಒಂದು ನಿಯಮಗಳನ್ನು ಮಾಡುವವರು ರಾಮಾನುಜಾಚಾರ್ಯ. ಏರಿಕೆ ಮಾಡಿ ಮೇಲ್ಕೋಟೆನಲ್ಲಿ ಒಂದು ದಿನ ತೇರಿದು ಬೇರೆಯವರೇ ಮಾಡೋದು, ಬೇರೆ ಜಾತಿಯವರೇ ತೇರೆಳೆಯೋದು. ಅಷ್ಟೊಂದು ಮಡಿ ಆಚಾರಗಳಿರುವಂತಹ ದೇವಸ್ಥಾನಗಳಿಗೆ ಹೇಗೆ ಅದು ಅಂತ ಅಂದ್ರೆ, ದೆಹಲಿಯಿಂದ ಭಗವಂತನನ್ನ ನಾವು ಕರ್ಕೊಂಡು ಹೋಗ್ತಾರೆ. ದೆಹಲಿಯ ರಾಜನಾಥನಕ್ಕೆ ಅವನು ವಿಗ್ರಹಗಳನ್ನೆಲ್ಲ ಕೊಳ್ಳೆ ಹೊಡೆದಾಗ ಅವನದನ್ನು ತೊಗೊಂಡೋಗಿರ್ತಾನೆ, ಅವನ ಆಸ್ಥಾನದಲ್ಲಿ ಇರುತ್ತೆ. ಭಗವಂತ ಇವರ ಕನಸಿಗೆ ಬಂದು ಹೇಳ್ತಾರೆ, ನಾನು ಅಲ್ಲಿದ್ದೀನಿ, ಬಂದು ನನ್ನನ್ನು ಕರ್ಕೊಂಡು ಹೋಗು. ಶರಪಿಳ್ಳೆ ಮೇಲುಕೋಟೆಯ ಮುದ್ದಾದ ಕೃಷ್ಣನಂತೆ ಇರುವಂತಹ ಚೆಲುವ ನಾರಾಯಣ. ಸರಿ, ಅವರು ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ರಾಜನನ್ನ ಕೇಳ್ತಾರೆ, ನನ್ನ ಭಗವಂತ ಇಲ್ಲಿದ್ದಾನೆ, ಅವನನ್ನ ಕಳಿಸ್ಕೊಡು. ಅವನು ಹೇಳ್ತಾನೆ, ಎಷ್ಟೊಂದು ಎಲ್ಲ ಕಡೆ ಇಡೀ ಪ್ರಪಂಚನೆಲ್ಲ ಸುತ್ತಿ ಎಲ್ಲ ವಿಗ್ರಹಗಳನ್ನೆಲ್ಲ ತಗೊಂಬಂದು ಇಟ್ಟಿದ್ದೀನಿ, ನನಗೇನು ಗೊತ್ತು ಅಷ್ಟರಾಶಿನಲ್ಲಿ ನಿನ್ನ ದೇವರು ಯಾರು ತಗೊಂಡೋಗಕ್ಕೆ ಅಂತ. ಆಗ ರಾಮಾನುಜ ಹೇಳ್ತಾರೆ, ಇಲ್ಲ, ನಾನು ಕರೆದ್ರೆ ಅವನು ಬರ್ತಾನೆ. ಸರಿ, ಹಾಗಿದ್ರೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಅವರು ಕೂತು ಚೆಲುವನಾರಾಯಣನ ಪ್ರಾರ್ಥನೆಯನ್ನ ಮಾಡಿದ್ರು. ಚೆಲುವನಾರಾಯಣ ಬಂದ, ರಾಮಾನುಜರ ಮಡಿ ಕೂತ, ಅವನು ಅದನ್ನ ಕರ್ಕೊಂಡು ಹೋದ್ರು. ಇಷ್ಟು ಮಧ್ಯದಲ್ಲಿ ಇನ್ನೊಂದು ಎಡವಟ್ಟಾಗೋಗಿತ್ತು. ರಾಜನ ಮಗಳು, ಆ ರಾಜ ಯಾರು? ಅವನು ಮುಸಲ್ಮಾನ ರಾಜ. ಅವನ ಮಗಳು ಈ ಭಗವಂತನನ್ನ ಪ್ರೇಮಿಸುತ್ತೆ. ಅದರ ಮಧ್ಯದಲ್ಲಿ ಅಲ್ಲೂ ಲವ್ ಆಗೋಗುತ್ತೆ. ಆಗಿನ ಕಾಲದಲ್ಲೂ ಮುಸ್ಲಿಮರಿಗೂ ಬ್ರಾಹ್ಮಣರಿಗೂ ಪಾಪ ಒಂದು ಲವ್ ಅಲ್ಲದ ಸ್ಟಾರ್ಟ್ ಆಗೋಗಿತ್ತು.
ಅವನು ಕಳಿಸ್ಕೊಟ್ಬಿಟ್ಟ. ಅವಳು ಬರ್ತಾಳೆ, ಅಲ್ಲೆಲ್ಲ ಹುಡುಕ್ತಾಳೆ, ನೋಡಿದ್ರೆ ಅವಳ ದೇವರಲ್ಲಿ ಇಲ್ಲ. ಬಂದವ್ರ ಅಪ್ಪನ್ನ ಕೇಳ್ತಾಳೆ, ಅಲ್ಲಿಲ್ವಲ್ಲ ನನ್ನ ಭಗವಂತ ಎಲ್ಲಿ ಈ ಥರ, ನನಗೆ ಅವನು ಬೇಕೇ ಬೇಕು, ಅವನನ್ನು ನಾನು ಅಷ್ಟೂ ಅವನ ಪ್ರೇಮದಲ್ಲಿ ನಾನು ಮುಳುಗೋಗಿದ್ದೀನಿ, ನನಗವನು ಬೇಕೇ ಬೇಕು, ಅವನಿಲ್ಲದೆ ನಾನು ಬದುಕದೇ ನಾನು. ಆಗ ಅವನು ಹೇಳ್ತಾನೆ, ಇಲ್ಲ ಯಾರೋ ಗೊತ್ತಿಲ್ಲ ಒಬ್ಬ ಸನ್ಯಾಸಿ ಬಂದಿದ್ದ, ಅವನು ಕರೆದ, ಅವನು ಹೋದ, ಅವನು ಕರ್ಕೊಂಡು ಹೋದ. ಇವಳಿಗೆ ಅವನು ಬೇಕೇ ಬೇಕಾಯ್ತು. ಕಡೆಗೆ ಅವಳು ಹೊರಟುಬಿಟ್ಲು, ಇಲ್ಲ ನಾನೇ ಹುಡ್ಕೊಡ್ತೀನಿ, ನಾನೇ ಅವಳನ್ನು ಕರ್ಕೊಂಡ್ಬರ್ತೀನಿ ಅಂತ. ಕಡೆ ತಂದೆ ಆದವನು ಮಗಳ ಕಷ್ಟ ನೋಡೋಕ್ಕಾಗದೆ ಸೈನ್ಯವನ್ನು ಕೂಡ ಅವ್ರ ಹಿಂದೆ ಕಳಿಸ್ತಾನೆ. ಹಾಗೆ ಅವರು ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಇವರು ಇನ್ನೇನು ಮೇಲುಕೋಟೆ ತಲುಪಬೇಕು, ಇನ್ನೂ ಅವನ ಹತ್ರಕ್ಕೆ ಹೋಗಿರೋದಿಲ್ಲ. ಆಗಲೇ ಅವನ ಸೈನಿಕರೆಲ್ಲ ಇವರ ಹತ್ರ ಬಂದಿರುವುದು ಗೊತ್ತಾಗುತ್ತೆ. ತಕ್ಷಣ ಅವರು ಕೀಳು ಜಾತಿ ಅಂತ ಏನು ಹೇಳ್ತಾರೆ, ಅವರ ಆಗಿನ ಕಾಲದಲ್ಲೆಲ್ಲ ಈಗಲೂ ಕೆಲವು ಹಳ್ಳಿಗಳಲ್ಲಿ ಉಂಟು, ಅವರಿಗೆ ಅಂತಲೇ ಒಂದು ಜಾಗವನ್ನು ಮಾಡ್ತಾರೆ, ಕಾಲೋನಿ ಥರ ಏನೋ ಒಂದು ಹೇಳ್ತಾರೆ, ಅವರಲ್ಲೇ ಇರ್ತಾರೆ, ಬೇರೆ ಯಾರೂ ಆ ಜಾಗಕ್ಕೆ ಹೋಗಲ್ಲ. ಆ ಥರದ್ದಾದ ಒಂದು ಜಾಗದಕ್ಕೆ ಇವರು ಭಗವಂತನ ಹಿಡ್ಕೊಂಡು ಪ್ರವೇಶ ಮಾಡ್ತಾರೆ. ಅವ್ರಿಗೆಲ್ಲ ಗಾಬರಿ ಆಗುತ್ತೆ, ಅಯ್ಯೋ ಇವ್ರು ಬಂದ್ಬಿಟ್ರಲ್ಲ ಹೇಗೆ ಹೇಳ್ತಾರೆ, ಭಗವಂತನನ್ನು ಈಗ ನಾವು ರಕ್ಷಣೆ ಮಾಡಲೇಬೇಕು, ಇಲ್ಲದೇ ನಾನು ಮತ್ತೆ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿದಾಗ ಸರಿ ಅವರು ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಇವ್ರಿಗೇನು ಅಂದರೆ ಅದೇ ಪದ್ಧತಿ ಆಗಿನ ಕಾಲದಲ್ಲಿ ಕೀಳು ಜಾತಿಯವರ ಜಾಗಕ್ಕೆ ಬೇರೆಯವರು ಹೋಗ್ತಾ ಇರಲಿಲ್ಲ, ಅವರಲ್ಲಿ ಇರಲ್ಲ ಅನ್ನೋದು ನಂಬಿಕೆ ಮೇಲೆ ಅಲ್ಲಿಂದ ಸೈನಿಕರು ಮುಂದಕ್ಕೆ ಹೋಗ್ತಾರೆ. ತಕ್ಷಣದಲ್ಲಿ ರಾಮಾನುಜರು ಬಂದು ಅವರನ್ನು ಮೇಲ್ಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಪ್ರತೀತಿಯಾದ ಒಂದು ಕಥೆ ಇದೆ. ಅದು ಗೊತ್ತಾಗಿ ಆಮೇಲೆ ಅವಳು ಬರ್ತಾಳೆ, ರಾಜಕುಮಾರಿ ಬಂದು ನೋಡ್ತಾಳೆ, ಅವನ ಪ್ರತಿಷ್ಠಾಪನೆ ಆಗೋಗಿರುತ್ತೆ, ಅವನಲ್ಲಿ ಅಂತರ್ಗತರಾಗ್ತಾರೆ ಅಂತ ಮುಂದಿನ ಕತೆ. ಅವಳನ್ನ ಬೇಬಿ ನಾಚಿಯಾರ್ ಕನ್ವರ್ಟ್ ಮಾಡಿದ. ಈಗೆಲ್ಲ ಹೇಳ್ತಾರೆ ನಾವು ಗೌಡ್ರು ಮುಸ್ಲಿಮು, ಗೌಡ್ರು ಅದು ಇದು ಅಂತ ಹೇಳಿ, ಆ ರೀತಿಯಾಗಿ ಅವಳು ಬಿಬಿ ಅಂತ ಮುಸ್ಲಿಮಲ್ಲಿ ಕರೆಯೋದು ಜಾಸ್ತಿ. ಬಿಬಿ ನಾಚಿಯಾರ್ ಇಲ್ಲ ಬೇಬಿ ನಾಚಿಯಾರ್. ನಾಚಿಯಾರ್ ಅಂತಂದರೆ ಈಗ ನಾವು ಹೋದಾಗ ಕೂಡ ನಾಚಿಯಾರ್ ಅಂತ ಹೇಳ್ತೀವಿ, ಅಂದರೆ ಭಗವಂತನ ಪತ್ನಿಯರು ಅವ್ರಿಗೆಲ್ಲ ನಾಚಿಯಾರ್ ಅಂತ ಹೇಳ್ತೀವಿ, ಅವಳಿಗೆ ಬಿಬಿ ನಾಚಿಯಾರ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಆ ಕೀಳು ಜಾತಿಯ ಜನಗಳಿಗೂ ಕೂಡ ಅವನನ್ನು ದೇವಸ್ಥಾನವನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಅವನ ಕೈಂಕರ್ಯಾದಿಗಳಲ್ಲಿ ಇವತ್ತಿಗೂ ತೇರನ್ನು ಅವರೇ ಎಳೆಯೋದು ಬೇಕು. ಈ ರೀತಿಯಾದಂತಹ ಉದಾರವಾದ ಮನಸ್ಸುಳ್ಳವರು ನಮ್ಮ ರಾಮನು. ಯಾವಾಗಲೂ ಜಗದ್ರಕ್ಷಣೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಅವನಲ್ಲಿ ಇರಬೇಕು ಅನ್ನುವಂಥ ಒಂದು ಉದಾರವಾದ ಮನೋಭಾವ ರಾಮಾನುಜರಿದ್ದು. ಅವರ ಶಕ್ತಿಗಳೆಲ್ಲ ಏನಿತ್ತು ಶಿಷ್ಯರಿಗೆ ಮಾತ್ರ ಗೊತ್ತಿತ್ತು, ಆದರೆ ನಾನು ಆ ಥರ ಯಾವತ್ತೂ ಅವ್ರು ಹೇಳಿದವರಲ್ಲ. ಹಾಗಾಗಿ ರಾಮಾನುಜರು ತಂದಾದಿ ಮೊದಲು ಬೇರೆ ರೀತಿಯಲ್ಲೇ ಬರೆದಿರೋದು, ಅವರನ್ನು ಹೊಗಳಿ ಬರೆದಿದ್ರು, ಅದನ್ನು ಅವರು ಒಪ್ಪಲಿಲ್ಲ. ಅದನ್ನು ಒಪ್ಪದೆ ಅದು ಬೇಡವೇ ಬೇಡಕ್ಕ ತನ್ನನ್ನು ಹೊಗಳಿರೋದು ಬೇಡ ಅಂತ ಬಿಟ್ಟ ಮೇಲೆ ಆ ಪಾಶುರದ ಸಮಯ ಬಂದಾಗ ಹೇಳ್ತೀನಿ ಹೇಗೆ ಮತ್ತೆ ಅವರನ್ನು ಹೇಳೋದು ಅಂದರೆ, ಹೇಳ್ತಾರೆ ಇರುಪಿಡಂ ಐಗುಂದಂ ಮೇಂಗಳಂ ಮಾನಿನ ಚೋರೆಯನ್ನು ಹೊರಪಿಡಂ. ಅದನ್ನು ಹೇಳೋದು ಹೆಂಗೆ ಅಂದರೆ, ಸಾಮಾನ್ಯವಾಗಿ ಅರ್ಥದಲ್ಲಿ ನಾವು ಹೇಗೆ ತಗೊಂಡಿದ್ದೀವಿ ಆ ಪಾಶುರಾಮನ್ನ ಅಂದರೆ, ನಾನಿರೋ ಜಾಗನೇ ಇರುಪಿಡಂ ಐಗುಂದಂ ಮೇಂಗಳಂ ಮಾನಿನ ಚೋಲೆ ಅಂತ. ಆ ಥರ ಅಲ್ಲ, ಅಲ್ಲಿ ತಿರೋರಗತ ಮೊದಲಾರು ಏನು ಹೇಳ್ತಾರೆ ಅಂದರೆ, ರಾಮಾನುಜರು ಇರೋ ಜಾಗನೇ ಅದು. ಆ ರೀತಿಯಾಗಿ ಎಲ್ಲವನ್ನೂ ಇಟ್ಟುಕೊಂಡಂತಹ ರಾಮಾನುಜರು ಎಂದನ್ನಿದೆಯ ತುಳ್ಳೆ ನನ್ನ ಮನಸ್ಸಿಗೆ ಬಂದಿದ್ದಾರೆ. ಅಷ್ಟೊಂದು ವಿಶಾಲವಾದ ಮನೋಭಾವ, ಅಷ್ಟು ದಿಗ್ಗಜರಾಗಿರೋರು ಅಂಥವರು ನನ್ನ ಮನಸ್ಸಿಗೆ ಬಂದಿದ್ದಾರೆ. ಅಜ್ಞಾನಿ ಅದು ನನ್ನ ಮನಸ್ಸಿನಲ್ಲಿದ್ದಾರೆ ಅವರು ಅಂತ ಇವರು ಹೇಳ್ತಾರೆ. ಅವಾಗೇನಾಯ್ತಲ್ಲಿ, ಮೊದಲು ಭಗವಂತನ ಸ್ಮರಣೆ ಮಾಡಿ ಅವರು ಅವರೊಂದಿಗಿದ್ದಾರೆ ಅಂತ ಹೇಳಿದ ಮೇಲೆ ಆ ರಾಮಾನುಜರ ಉತ್ತರದಾದಿಯನ್ನು ಅವರು ಒಪ್ಪಿಕೊಂಡ್ರು. ಆ ಥರ ತನ್ನನ್ನು ತಾನು ಈ ರೀತಿಯಾದವರು ಅಂತ ಯಾವತ್ತೂ ಅವರು ತೋರಿಸ್ಕೊಂಡವರಲ್ಲ. ಒಂದು ಬಾರಿ ರಾಮಾನುಜರು ತಿರುಪತಿಗೆ ಬರ್ತಾರೆ, ಅವ್ರ ಶಿಷ್ಯರೊಂದಿಗೆ ಬಂದಿರ್ತಾರೆ, ಬೆಟ್ಟನ ಹತ್ತಬೇಕು ಹೋಗ್ತಾ ಇರ್ತಾರೆ. ಅಲ್ಲಿ ಅವಳ ಅಜ್ಜಿ ತೊಂಡಿ ಅಂತ ಅವಳ ಹೆಸರು. ಅವಳೇನು ಮಾಡ್ತಿರ್ತಾಳೆ, ಎಲ್ರಿಗೂ ಬಂದು ಬೆಟ್ಟನ ಹತ್ತು ಹೋಗೋರು ಎಲ್ರಿಗೂ ದಣಿ ಮಾಡಿಸ್ಕೊಳ್ಳಿ ಅನ್ನೋಕ್ಕೋಸ್ಕರ ಎಲ್ರಿಗೂ ಮಜ್ಜಿಗೆಯನ್ನು ಕೊಡ್ತಾ ಇರ್ತಾರೆ. ಅದನ್ನು ಒಂದು ಅಭ್ಯಾಸವಾಗಿ ಇಟ್ಕೊಂಡಿರ್ತಾಳೆ, ಮಾರೋದಕ್ಕೋಸ್ಕರ ಅಲ್ಲ, ಇದು ಮಾಡ್ತಾ
ಕೊಟ್ಟಿರ್ತಾಳೆ, ಮಜ್ಜಿಗೆನ ಕೊಡ್ತಾ ಇರ್ತಾಳೆ. ಅವಳ ಜೀವನಕ್ಕೆ ಯಾರು ಏನೋ ಧನ ಸಹಾಯವನ್ನು ಕೊಡ್ತಿರ್ತಾರೆ. ಅವಳು ರಾಮಾನುಜರನ್ನ ಬಂದಿರೋದು ಅವಳಿಗೆ ಗೊತ್ತಾಗುತ್ತೆ. ಅವಳು ತಿಳ್ಕೊಂಡಿರ್ತಾರೆ ರಾಮಾನುಜರು ಎಂಥ ಪ್ರಭಾವಶಾಲಿಗಳು ಮತ್ತು ಅವ್ರು ಎಂಥ ಉದಾರ ಮನಸ್ಸು. ಅವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಬರ್ತಾಳೆ. ಅದಕ್ಕೂ ಮುಂಚೆ ಅವರೆಲ್ಲ ಶಿಷ್ಯ ವೃಂದಕ್ಕೆಲ್ಲರೂ ಮಜ್ಜಿಗೆಯನ್ನು ಕೊಟ್ಟಿರ್ತಾರೆ. ಅವರಷ್ಟು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಮಜ್ಜಿಗೆಯನ್ನು ಕೊಟ್ಟಿರ್ತಾಳೆ. ಶಿಷ್ಯರು ಬಂದು ಹೇಳ್ತಾರೆ ಈ ಥರ ಕೊಟ್ಟಿದ್ದಾರೆ, ಸರಿ ಅದಕ್ಕೆ ಅವಳಿಗೆ ಏನು ಸಮರ್ಪಣೆ ಆಗಬೇಕೋ ಅದನ್ನು ಅವಳಿಗೆ ಕೊಟ್ಟು ಬಿಡಿ. ಅವಳು ಇಲ್ಲ ನಾನು ರಾಮಾನುಜರನ್ನೇ ನೋಡಬೇಕು. ಸರಿ ಅವಳನ್ನ ಕರ್ಕೊಂಡ್ಬರ್ತಾರೆ ರಾಮಾನುಜರ ಹತ್ರ. ನಮಸ್ಕಾರ ಮಾಡ್ತಾಳೆ. ರಾಮಾನುಜರು ಕೇಳ್ತಾರೆ, ನೀವೆಲ್ಲರಿಗೂ ಇಷ್ಟೊಂದು ಇದೆಲ್ಲ ಮಾಡಿದೀಯಮ್ಮ, ಎಲ್ಲರೂ ದಣಿವಾರಿಸಿದೀಯ, ಎಲ್ಲ ಮಾಡಿದೀಯ, ತುಂಬ ಸಂತೋಷ ಆಯಿತು ನನಗೆ. ನಿನಗೆ ಏನು ಬೇಕು ಕೇಳು. ಅವಳೇನು ಕೇಳಿದ್ರು, ಶ್ರೀನಿವಾಸನಿಗೆ ನೀವು ಒಂದು ಪತ್ರವನ್ನ ಕೊಡಬೇಕು, ನನಗೆ ಮುಕ್ತಿ ಕೊಡು ಅಂತ ಹೇಳಿದ್ರು. ಈ ಥರದ್ದೆಲ್ಲ ನನ್ನಿಂದೇನು ನಡೆಯಲ್ಲ, ಆ ಥರದ್ದೇನು ನನ್ನಲ್ಲಿಲ್ಲ. ಅವಳು ಹಠ ಬಿಡೋದೇ ಇಲ್ಲ. ಅಂದರೆ ಆಚಾರ್ಯ ಪ್ರಪತ್ತಿ ಹೇಗಿರಬೇಕು ಅಂದರೆ ಹೀಗೆ, ನನ್ನ ಆಚಾರ್ಯನಲ್ಲಿ ಈ ರೀತಿ ನಡೆಯುತ್ತೆ ಅಚಲವಾದ ನಂಬಿಕೆ ಬೇಕು. ಅದನ್ನೇ ಇಲ್ಲಿ ಈ ಶ್ಲೋಕದ ಈ ಪಾಶುರದಲ್ಲಿ ಹೇಳಿದ್ದು. ನಮ್ಮ ಮೇಲೆ ಅಚಲವಾದ ನಂಬಿಕೆ ಇಡಿ, ನಾವು ನಿಮ್ಮ ಮೇಲೆ ಅಚಲವಾಗಿ ನಂಬಿಕೆ ಇಟ್ಟು ನಿಮ್ಮ ಪಾದಗಳಲ್ಲಿ ನಾವು ಶರಣಾಗತವಾಗ್ತೀವಿ, ನಿಮ್ಮನ್ನು ನಂಬ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಹೋದೆ ಆಚಾರ್ಯನಿಗೆ ಹೆಂಗೆ ಹೇಳಬೇಕು ಅಂತ ತೋರಿಸ್ಕೊಟ್ಟಿದ್ದಾಳೆ. ಆ ರೀತಿ ಆಚಾರ್ಯ ಪ್ರಪತ್ತಿ ಇರಬೇಕು. ಅವ್ರು ಹೇಳಿದ್ರು, ಇಲ್ಲಮ್ಮ ನಿಜವಾಗ್ಲೂ ನನ್ನ ಹತ್ರ ಆ ಥರದ್ದು ಯಾವುದೂ ಇಲ್ಲ, ನೀವು ಕೊಡಿ, ನನಗೆ ಗೊತ್ತು ನಿಮ್ಮ ಹತ್ರ ಇದೆ, ನನಗೆ ಕೊಡಿ. ಅವಳು ಹಠ ಹಿಡಿದು, ನನಗೆ ಬೇರೆ ಏನು ಬೇಕಿಲ್ಲ, ನಿಮ್ಮಿಂದ ಒಂದು ಪತ್ರ ಶ್ರೀನಿವಾಸನಿಗೆ ನನಗೆ ಅವನ ಪಾದಾರಗಳನ್ನು ಕೊಡಬೇಕು, ಪತ್ರ ನೀವು ಬರ್ಕೊಡ್ಬೇಕು. ಸರಿ, ಇವಳ ಹಠ ತಾಳಲಾರೆ ಅವರು ಸುಮ್ಮನೆ ಪತ್ರವನ್ನು ಬರ್ಕೊಡ್ತಾರೆ. ಆ ಅಜ್ಜಿ ಮಾರನೇ ದಿನ ಶ್ರೀನಿವಾಸನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ರಾಮಾನುಜರು ಹೇಳಿ ಕಳಿಸಿದ್ದಾರೆ, ನೀನು ನನಗೆ ನಿನ್ನ ಪಾದಾರವಿಂದಗಳನ್ನು ಕೊಡಬೇಕು, ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಷ್ಟು ನಮಸ್ಕಾರ ಮಾಡ್ತಾಳಂತೆ. ಅಲ್ಲಿ ಅವಳ ಪ್ರಾಣ ಬಿಡುವಾಗುತ್ತೆ. ರಾಮಾನುಜರೇ ಹೇಳಿದ್ರು ನನ್ನಲ್ಲೇನೋ ಆ ಥರದ್ದಿಲ್ಲ ಅಂತ, ಆದರೆ ಅವಳು ಬಿಡಲಿಲ್ಲ. ಅಂದರೆ ಗುರುಗಳಲ್ಲಿ ಯಾವ ರೀತಿಯಾದ ಅಚಲವಾದ ಭಕ್ತಿ ಇರಬೇಕು ಅನ್ನೋದನ್ನ ಈ ತೊಂಡಿ ಕಥೆ ನಮಗೆ ತೋರಿಸುತ್ತೆ. ನಾವು ಗುರುಗಳನ್ನು ಆಶ್ರಯಿಸಿದ್ರೆ ನಮಗೆ ಹೇಗೆ ಸುಲಭವಾಗುತ್ತೆ. ಇಲ್ಲಿ ಹೇಳಿದ್ರು, ಅವರು ಅಗಾಧವಾದ ಜ್ಞಾನ ಭಂಡಾರವನ್ನು ತಗೊಂಡು ನಮಗೆ ಸುಲಭವಾಗಿ ಕೊಡ್ತಾರೆ. ಅದನ್ನು ನಾವು ನಮ್ಮ ಜೀವನದ ಉದ್ಧಾರಕ್ಕೆ ಉಪಯೋಗಿಸ್ಬೋದು. ಹೇಗೆ ಅವರನ್ನು ಅವಲಂಬಿಸಬೇಕು ಅಂತಂದರೆ, ಒಂದು ಸಿಂಹ ಮತ್ತು ನೊಣಗಳನ್ನು ಉದಾಹರಿಸಿ ಹೇಳ್ತಾರೆ. ಒಂದು ನೊಣ 2 ಬೆಟ್ಟಗಳಿರುತ್ತೆ, ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹಾರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಇಲ್ಲ. ಯಾಕೆಂದರೆ ಆ ಬೆಟ್ಟನ ಹಾರಕ್ಕೆ ಹೋದರೆ ಆ ಪರ್ವತ ಪ್ರದೇಶದಲ್ಲಿ ಬರುವಂತಹ ಗಾಳಿಯಿಂದ ಅದು ಎಲ್ಲೋ ಹೋಗ್ಬಿಡುತ್ತೆ, ಅದರ ಗುರಿಗೆ ಅದು ಹೋಗೋದಿಲ್ಲ. ಆದರೆ ಒಂದು ಸಿಂಹದ ಮೈಯನ್ನ ಹೊಕ್ಕರೆ ಆ ನೊಣ ಹೊಕ್ಕಿ ಬಿಗ್ಗಿಯಾಗಿ ಹಿಡ್ಕೊಂಡ್ರೆ, ಹೇಗಾದ್ರೂ ರೋಮಗಳು ಜಾಸ್ತಿ ಇರುತ್ತೆ, ಹೋಗಿ ಅದು ಬಿಗ್ಗಿಯಾಗಿ ಅದನ್ನ ಸಿಂಹ ದೇಹವನ್ನು ರೋಮವನ್ನು ಬಿಗ್ಗಿಯಾಗಿ ಹಿಡಿದ್ರೆ ಆ ಸಿಂಹಕ್ಕೆ ಸಾಮರ್ಥ್ಯ ಇದೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹಾರುತ್ತೆ. ಅದು ಅದರ ಸಾಮರ್ಥ್ಯದಿಂದ ಆ ಬೆಟ್ಟವನ್ನು ಹಾರಿದಾಗ ಈ ನೊಣ ಕೂಡ ಆ ಬೆಟ್ಟವನ್ನು ಹಾರುತ್ತೆ, ಅದರ ಗುರಿಯನ್ನು ಮುಟ್ಟುತ್ತೆ. ಯಾವಾಗಲೂ ಹೇಳ್ತಾರೆ, ಮುಂದೆ ಗುರಿ ಹಿಂದೆ ಗುರು ಇರಬೇಕು. ನಮ್ಮ ಗುರಿಯಲ್ಲಿದೆ, ನಮ್ಮ ಜೊತೆ ಗುರು ಆಚಾರ್ಯನಿದ್ದರೆ ನಾವು ಗುರಿಯನ್ನು ಖಂಡಿತ ತಲುಪ್ತೀವಿ ಅಂತ ಹೇಳೋದಕ್ಕೆ ನಮ್ಮ ಈ ರಾಮಾನುಜರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಗುರುಗಳೆಲ್ಲ ಹಾದಿಯನ್ನು ಹಾಕಿ ತೋರಿಸ್ಕೊಟ್ಟಿದ್ದಾರೆ. ಈ ಆಚಾರ್ಯರ ವಿಶೇಷ ಹೇಗೆ ಅಂದರೆ, ಭಗವಂತನಿಗೂ ಕೂಡ ಆಸೆ ಆಗುತ್ತೆ, ನಾನು ಶಿಷ್ಯನಾಗಿ ಹೋಗಬೇಕು, ಆಚಾರ್ಯರನ್ನ ಪಡಿಬೇಕು ಅಂತ. ಹಾಗಾಗಿ ಕೃಷ್ಣನ ಅವತಾರದಲ್ಲಿ, ರಾಮನ ಅವತಾರದಲ್ಲಿ ಅವನು ಶಿಷ್ಯನಾಗಿ ಹೋಗ್ತಾನೆ. ಕೃಷ್ಣನ ಅವತಾರದಲ್ಲಿ ಸಂದೀಪನಿ ಮುನಿ
ಅವನಿಗೆ ಆಚಾರ್ಯರಾಗ್ತಾರೆ. ರಾಮ ಅವತಾರದಲ್ಲಿ ವಸಿಷ್ಠರು ವಿಶ್ವಾಮಿತ್ರರು ಅವನಿಗೆ ಆಚಾರ್ಯರಾಗ್ತಾರೆ. ಭಗವಂತನಿಗೂ ಕೂಡ ಆಸೆ ಬಿಡಲಿಲ್ಲ, ಇಲ್ಲ ನಾನು ಆಚಾರ್ಯ ಹೊಂದಬೇಕು ಅಂತ ಹೇಳಿ ಭಗವಂತ ಕೂಡ ಬಂದ. ಇಲ್ಲಿ ತಿರುಕುರುಮುಡಿ ನಂಬಿ ಅಂತ ಹೇಳಿ ಒಂದು ಕತೆ ಬರುತ್ತೆ. ಹೇಗೆ ಅಂದರೆ, ಹಿಂಗೆ ರಾಮಾನುಜಾಚಾರ್ಯರು ಎಲ್ಲ ಜಾಗಗಳಲ್ಲಿ ದೇವಸ್ಥಾನಗಳಿಗೆ ಅವರ ಹೇಗೆ ಪೂಜೆಗಳನ್ನು ಮಾಡಬೇಕು, ಯಾವ ರೀತಿ ಆಗಮ ಶಾಸ್ತ್ರ ಇರಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಗಳಿಗೂ ಆಗಮ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬರ್ತಾ ಇರ್ತಾರೆ. ಹೀಗೆ ಎಲ್ಲ ಈಗಲೂ ಕೂಡ ಮೇಲ್ಕೋಟೆಯಲ್ಲಿ ದಿವ್ಯದೇಶಗಳನ್ನೆಲ್ಲ ರಾಮಾನುಜಾಚಾರ್ಯರು ಏನು ಪದ್ಧತಿಯನ್ನ ಹೇಳಿದ್ದಾರೋ ಅದೇ ಪದ್ಧತಿಯಲ್ಲೇ ಭಗವಂತನ ಪೂಜೆ ಆಗ್ತದೆ. ಹಂಗೆ ಹೋಗಿ ಕೇರಳಕ್ಕೆ ಹೋಗ್ತಿರ್ತಾರೆ. ಕೇರಳದಲ್ಲಿ ವಾಮಾಚಾರ್ಯಗಳೇ ಜಾಸ್ತಿ. ಅವರೇನೇ ಮಾಡ್ತಾರೆ, ಈ ಸನ್ಯಾಸಿ ಎಲ್ಲ ಒಂದು ಅವರ ಆಚಾರನೆಲ್ಲ ಹೇಳ್ಬಿಟ್ರೆ ನಮ್ಮ ಈ ವಾಮಾಚಾರಗಳೆಲ್ಲ ಹೋಗ್ಬಿಡುತ್ತೆ ಬೇಡ ಅಂತ ಹೇಳಿ ಕಡೆಗಳು ಗರಡನ್ನ ಪ್ರಾರ್ಥಿಸ್ಕೊಂಡು ಇವನ್ನ ತಿರುಕುರುಗುಡಿನಲ್ಲಿ ಹೋಗಿ ಇವನ್ನ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ರಾತ್ರಿ ರಾಮಾನುಜಾಚಾರ್ಯರು ಮಲಗಿದ್ದಾಗ ಅಲ್ಲಿಂದ ಅಲ್ಲಿ ಮಲಗಿದ್ದಾರ ಜಾಗದಿಂದ ಸಂಪೂರ್ಣವಾಗಿ ಕರ್ಕೊಂಡು ಹೋಗಿ ಅವ್ರನ್ನ ತಿರುಕುರುಗುಡಿನಲ್ಲಿ ಗರಡು ಬಿಟ್ಬಿಡ್ತಾರೆ. ಅವ್ರು ಒಂದು ಮರೆತುಬಿಡ್ತಾರೆ, ಅವ್ರ ಶಿಷ್ಯನನ್ನ ಕರ್ಕೊಂಡು ಹೋಗ್ತಾರೆ. ವಡುಗ ಅಂತ ಅವನ ಶಿಷ್ಯ. ರಾಮಾನುಜಾಚಾರ್ಯರಿಗೆ ಎಲ್ಲ ಕಡೆ ಹೋದಾಗ ಅವ್ನು ಕೈಂಕರ್ಯವನ್ನು ಮಾಡ್ತಾ ಇದ್ದವನು ವಡುಗ ಅಂತ. ಅವನಿಲ್ಲ, ಅವನ ಮಾತ್ರ ಹೇಳ್ಬಿಟ್ರು ಅಲ್ಲಿ ರಾಮಾನುಜಾಚಾರ್ಯರು ಅಲ್ಲಿ ಬಿಟ್ಟು. ಬೆಳಿಗ್ಗೆ ಎದ್ದು ರಾಮಾನುಜಾಚಾರ್ಯರು ಎದ್ದು ಮಾಮೂಲಿನಂತೆ ಅವರ ಅನುಷ್ಠಾನಗಳನ್ನೆಲ್ಲ ಮಾಡೋದಿಕ್ಕೆ ಅಂತ ಹೊಡ್ತಾರೆ. ವಡುಗ ಅಂತ ಕರೀತಾರೆ. ಎಲ್ಲಿದ್ದಾನೆ ವಡುಗ? ಅವನಿನಲ್ಲಿ ಕೇರಳದಲ್ಲಿದ್ದಾರೆ, ಬಂದಿಲ್ಲ. ತಕ್ಷಣ ತಿರುಕುರುಮುಡಿ ನಂಬಿ ಅಲ್ಲಿ ದೇವರೇನೆ ವಡುಗರಾಗಿ ಇವ್ರ ಜೊತೆ ಬರ್ತಾರೆ. ಅವ್ರ ವಿಧಿಗಳನ್ನ ಇಟ್ಕೊಂಡ್ ಬರ್ತಾರೆ. ಅವ್ರ ಸ್ಥಾನಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾರೆ. ಸಂಧ್ಯಾವಂದನೆಗಳೆಲ್ಲನೂ ಆಗುತ್ತೆ, ಎಲ್ಲ ಮುಗಿಯುತ್ತೆ. ಒಂದು ಪದ್ಧತಿ ಏನಿತ್ತು ರಾಮಾನುಜಾಚಾರ್ಯರಿಗೆ ಅಂದ್ರೆ, ಅವರು ತಿರುಮಣ್ಣ ಇಟ್ಕೊಂಡ್ಮೇಲೆ ನಾಮ ಇಟ್ಕೊಂಡ್ಮೇಲೆ ಆ ವಡುಗರಿಗೆ ಅವರು ಇಡ್ತಾ ಇದ್ರು. ಆ ರೀತಿಯಾಗಿ ಅವ್ರಿಗೂ ನಾಮ ಇಟ್ಟರು. ವಡುಗರಿಗೆ ಬಂದ್ರು. ಎಲ್ಲ ಆದ್ಮೇಲೆ ಬಂದು ದೇವಸ್ಥಾನದಲ್ಲಿ ತಿರುಕುರುಮುಡಿ ನಂಬಿನ ನಮಸ್ಕಾರ ಮಾಡೋಣ ಅಂತ ಬಂದು ನೋಡಿದ್ರೆ, ನಾನಿಟ್ಟಿರೋ ಥರ ಈ ತಿರುಮಣ್ಣ ಇದೆಯಲ್ಲ, ಈ ನಾಮ ನಾನಿಟ್ಟಿರೋ ಥರ ಇದೆಯಲ್ಲ, ಇನ್ನಷ್ಟೇ ಹಾಸ್ಯ ಆಗ್ತಾರೆ ಇತ್ತು. ನೋಡಿದಾಗ ಆವಾಗ ಗೊತ್ತಾಗುತ್ತೆ ವಡಗನಾಗಿ ಬಂದವನು ಆ ಭಗವಂತ. ಅಲ್ಲಿಗೆ ಭಗವಂತನಿಗೆ ಶಿಷ್ಯನಾಗಿ ಹೋಗೋ ಆಸೆ ಕೂಡ ಇದೆ. ಯಾಕೆಂದ್ರೆ ಅವನು ಆಚಾರ್ಯ ಇರಬೇಕು, ಅವನೇ ಗೀತಾಚಾರ್ಯ. ಒಂದು ಕಡೆ ನಮ್ಮಾಳ್ವಾರೆಲ್ಲಾನು ನೋಡ್ಬಿಟ್ಟು ಆಸೆ ಪಟ್ಟು ನಾನು ಆಚಾರ್ಯನಾಗಬೇಕು ಅಂತ ಹೇಳಿ ಗೀತಾಚಾರ್ಯನಾಗಿ ಬಂದವರು, ಭಗವದ್ಗೀತೆಯನ್ನು ಉಪದೇಶ ಮಾಡುವರು. ಇಲ್ಲಿ ಶಿಷ್ಯನಾಗಿಯೂ ಹೋಗಿ ಆಚಾರ್ಯನನ್ನ ಪಡಿಬೇಕು ಅನ್ನೋ ಆಸೆಗೋಸ್ಕರ ವಡಗನಾಗಿ ಹೋಗಿ ರಾಮಾನುಜ ಶಿಷ್ಯನಾದರು. ಅಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ರಾಮಾನುಜರಿಗೆ ಪೀಠ ಇತ್ತು. ಇನ್ನೊಂದು ಕಡೆ ಎಲ್ಲಿದ್ರೆ ತಿರುಪತಿನಲ್ಲಿ ಸಾಮಾನ್ಯ ಎಲ್ಲ ನೋಡಿದ್ರೆ ರಾಮಾನುಜರು ಎಲ್ಲ ಇರೋ ಕಡೆ ಕೈ ಮುಗಿದೇ ಇರ್ತಾರೆ. ಅಲ್ಲಿ ಕೂಡ ಉಪದೇಶ ಮುದ್ರೆಯಲ್ಲಿ ಇದ್ದಾರೆ. ತಿರುಪತಿನಲ್ಲಿ ತಿರುಪತಿನಲ್ಲೂ ಅಲ್ಲೂ ಕೂಡ ಯಾಕೆ ಅಂದರೆ ತಿರುಪತಿನಲ್ಲೂ ಅವರು ಭಗವಂತನಿಗೆ ಶಂಖಚಕ್ರವನ್ನು ಧಾರಣೆ ಮಾಡಿದ್ರು. ಹಾಗಾಗಿ ಸಂಸ್ಕಾರವನ್ನು ಪಂಚ ಸಂಸ್ಕಾರವನ್ನು ಮಾಡಿದ್ದಾರೆ ಭಗವಂತನಿಗೆ. ಅಲ್ಲೂ ಕೂಡ ಅವನಿಗೆ ಆಚಾರ್ಯ ಸ್ಥಾನ ಸಿಕ್ಕಿದೆ. ಆ ರೀತಿಯಾಗಿ ಭಗವದ್ ರಾಮಾನುಜರು ಆಚಾರ್ಯನಾಗಿದ್ದಾರೆ. ಆ ರೀತಿಯಾದಂತಹ ಆಚಾರ್ಯರನ್ನ ಹೇಗೆ ಒಂದು ನೊಣ ಸಿಂಹವನ್ನ ಹಿಡಿದು ಅದರ ಗುರಿಯನ್ನ ತಲುಪುತ್ತೋ, ಪ್ರಾಬಲ್ಯ ಇರುವಂತಹ ಒಂದು ಪ್ರಾಣಿಯಿಂದ ಚಿಕ್ಕ ಪ್ರಾಣಿ ಅದರ ಪ್ರಾಬಲ್ಯತೆಯನ್ನು ಉಪಯೋಗಿಸಿಕೊಂಡು ಅದರ ಕೆಲಸವನ್ನು ಹೇಗೆ ಮಾಡಿಕೊಳ್ಳುತ್ತೋ, ಆ ರೀತಿಯಾಗಿ ನಾವು ನಮ್ಮ ಆಚಾರ್ಯರನ್ನ ಅವಲಂಬಿಸಿದರೆ ನಮಗೆ ಏನು ಬೇಕೋ ಅದು ಖಂಡಿತ ಸಿಕ್ಕೇ ಸಿಗತ್ತೆ. ಇದೇ ಆಚಾರ್ಯ ಪ್ರಪತ್ತಿ ಅಂತ ಹೇಳ್ತಾರೆ. ಇದೆಲ್ಲ ಆಗಿನ ಕಾಲದ ಆಗೋಯ್ತು, ಈಗಿನ ಕಾಲದಲ್ಲೂ ಇದು ನಿಜಾನ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ನಾನು ಪ್ರತಿಯೊಂದು ಈ ಪ್ರವಚನದಲ್ಲೂ ನಾನು ಹೇಳಿದ್ದೀನಿ ಅದನ್ನು. ಯಾಕೆಂದರೆ ಇದೊಂಥರ ಅನುಭವ. ಅದು ನಮ್ಮ ಮಾವ ಹೇಳ್ತಾ ಇದ್ರು. ಅವರಿಗೆ ಆಚಾರ್ಯರು ಅಂದರೆ ತುಂಬ ಪ್ರಾಣ. ಅವ್ರು ಹೇಳೋದಂಗೆ ಕೇಳ್ತಾ ಇದ್ರು. ಅಷ್ಟು ಮುಂಚೆ ಬೆಂಗಳೂರಲ್ಲೇ ಇದ್ರು ಅವರು. ಅವ್ರ ಮನೆಯಲ್ಲೇ ಅವರ ಕೈಂಕರ್ಯ ಮಾಡಿಕೊಂಡು ಅವ್ರ ಹತ್ರ ಪ್ರಬಂಧ ಇದೆಲ್ಲ ಹೇಳಿಸ್ಕೊಂಡಿದ್ರು ಅವರು. ಅವ್ರಿಗೆ ಒಂದು ಸರಿ ತುಂಬ ಕೆಮ್ಮಲು ಬಂತಂದು. ಈಗ ಅವ್ರಿಗೆ 93 ವರ್ಷ ಆಗಿ ಒಂದು 10 ವರ್ಷದಿಂದ ಕನಸಿದ್ರು.
ಕಲಿಯುಗದಲ್ಲೂ ಇದು ನಡೆಯುತ್ತೆ ಅನ್ನೋ ಅಂತ ಹೇಳ್ತೀನಿ. ತುಂಬ ಕೆಮ್ಮಲು ಜಾಸ್ತಿ ಆಯ್ತಂತೆ. ಅವರು ತಿರುವೆಂಕಚಾರ ಅಂತ ಇಲ್ಲೇ ಬೆಂಗಳೂರಲ್ಲೇ ಇದ್ದವರು, ತ್ಯಾಗರಾಜ ನಗರದಲ್ಲಿ. ಅವ್ರು ಕರೆದು ಹೇಳಿದ್ರಂತೆ, ನಾರಾಯಣ ವಾಡಗೆ ತುಂಬ ಹೇಳ್ತಿರೋಕ್ಕೆ ತುಂಬ ಕೆಮ್ತಾ ಇದೆಯಾ, ಅಲ್ಲಿ ಕಷಾಯ ಮಾಡಿಟ್ಟಿದ್ದೀನಿ ಹೋಗಿ ಕುಡಿ ಅಂತ ಅಂದ್ರಂತೆ. ಸ್ವತಃ ನಮ್ಮ ಮಾವನೇ ಇದನ್ನು ಹೇಳಿದಂಥ ಕತೆ ಅಲ್ಲ, ನಿಜ ಸನ್ನಿವೇಶ. ಸರಿ, ಇವರು ಎಷ್ಟಿದ್ರು ಆಚಾರ್ಯರ ಮೇಲೆ ಅಷ್ಟೊಂದು ಭಕ್ತಿ. ಅವ್ರು ಹೇಳಿದ್ಮೇಲೆ ಇವರು ಕುಡಿಲೇಬೇಕು. ಹೋದ್ರು, ಅಡುಗೆ ಮನೆಯಲ್ಲಿ ಕಷಾಯ ಇತ್ತು, ಕುಡಿದ್ರು, ಘಾಟ ಆಯಿತು. ಕಷಾಯ ಹೇಗಿದ್ರು ಘಾಟು ಕುಡಿದ್ರು ಬಂದ್ರಂತೆ. ಅವ್ರು ಹೇಳ್ತಾರೆ, ಆ ಕಷಾಯ ಕುಡಿದ್ರೆ ನನಗೆ ಕೆಮ್ಮೆ ಬರಲಿಲ್ಲ. ಯಾಕೆ ಕಷಾಯ ಕುಡಿದಿದ್ದವರು? ಅಲ್ಲಿ ಅವರ ಗುರುಗಳ ತಿರಂಗಾಚಾರ ಅವ್ರ ಹೆಂಡತಿ ಹೋದ್ರಂತೆ. ಅಲ್ಲಿ ಬೈಲ ಆಚಾರ್ಯರೇ ಅಲ್ಲಿ ಹೋದ್ರಂತೆ. ಅಡುಗೆ ಮನೆ ನೋಡ್ಕೊಂಡು, ನಾರಾಯಣ ನೀನು ಕಷಾಯ ಕುಡಿಯೋಕೆ ಹೇಳಿದ್ದೀನಿ, ಕುಡಿದೇ ಇಲ್ವಲ್ಲ ಅಂತ ಬೈದ್ರಂತೆ. ಅಲ್ಲೂ ಹೋಗಿ ನೋಡಿದ್ರೆ ಅವರು ಕುಡ್ದಿರೋದು ಈ ಬಾಳ್ಕಾ ಮೆಣಸಿನಕಾಯಿ ಕರೀತಾರಲ್ಲ ಆ ಎಣ್ಣೆ. ಅದು ಘಾಟಾಗಿತ್ತು. ಕಷಾಯ ಹೇಗಿದ್ರು ಘಾಟು ಕುಡಿದ್ರು. ಹೇಳ್ತಾ ಇದುವರೆಗೂ ನನಗೆ ಕೆಮ್ಮೆ ಬಂದಿಲ್ಲಮ್ಮ ಅಂತ ಅವರ 95ನೇ ವರ್ಷದಲ್ಲಿ ನನಗೆ ಹೇಳಿತ್ತು. ಅದಾಗಿದ್ದು ಹೆಚ್ಚು ಕಮ್ಮಿ ಅವ್ರಿಗೆ 35-40 ವರ್ಷ ಇರ್ಬೋದು. ಸಾಧ್ಯನಾ? ಖಂಡಿತ ಸಾಧ್ಯ. ಯಾವಾಗ ನಮ್ಮಲ್ಲಿ ಆಚಾರ್ಯನಲ್ಲಿ ನಮಗೆ ಆ ರೀತಿಯಾದ ಒಂದು ಭಕ್ತಿ ಬರುತ್ತೋ ಅದನ್ನು ಪ್ರಪತ್ತಿ ಅಂತ ಹೇಳ್ತಾರೆ. ಆ ರೀತಿಯಾದ ಪ್ರಪತ್ತಿ ಬರುತ್ತೋ ಖಂಡಿತ ಆಚಾರ್ಯ ಅನುಗ್ರಹ ನಮಗೆ ಹಾಗೇ ಆಗುತ್ತೆ. ಅದೇ ರೀತಿ ನಡೆಯುತ್ತೆ. ಅದಕ್ಕೆ ಈ ಪಾಶುರವನ್ನು ಆಚಾರ್ಯರಿಗೆ ವಿಶೇಷವಾಗಿ ಭಗವಂತನಿಗೆ ಹೇಗೆ ಸಮರ್ಪಣೆಯೋ ಆಚಾರ್ಯರಿಗೆ ಅದಕ್ಕಿಂತಲೂ ಮೇಲೆ ಸಮರ್ಪಣೆಯನ್ನು ಗೋಧೆಯಲ್ಲಿ ಮಾಡಿದ್ದಾರೆ. ರಾಮಾನುಜರಿಗೆ ನಾನು ನಿತ್ಯ ಹೇಳೋ ಒಂದು ಪಾಶುರನ ಪೂರತಾಳ್ವಾದ ಹೇಳಿದ್ದಾರೆ. ಯೋ ನಿತ್ಯ ಮಚ್ಚುದ ಪದಾಂಬುಜ ಯುಗ್ಮರುಕ್ಮ. ಯೋ ಯಾರು ನಿತ್ಯ ಅಚ್ಯುತ ಪದಾಂಬುಜ, ಅಚ್ಯುತನ ಭಗವಂತನ ಪಾದಗಳನ್ನ ಯುಗ್ಮರುಕ್ಮ, ಅದನ್ನ ಚಿನ್ನದಂತಹ ಪಾದಗಳು ಅಂತ ಇಲ್ಲಿ ಕರೀತಾ ಇದ್ದಾರೆ. ಅವರ ಆಚಾರ್ಯರು ರಾಮಾನುಜರು ಅವರಿಗೆ ಹೇಳಿರುವಂತ ಇದನ್ನು ವ್ಯಾಮೋಹ ದಲಿತರಾಗಿ ತೃಣಾಯ ಮೇಲೆ, ತೃಣ ಅಂದ್ರೆ ಚಿಕ್ಕದು, ಸ್ವಲ್ಪ ಸ್ವಲ್ಪ ಕೂಡ ಬೇರೆದ್ರ ಮೇಲೆ ವ್ಯಾಮೋಹ ಇಲ್ಲವೇ ಇಲ್ಲ ಅವರಿಗೆ. ವ್ಯಾಮೋಹದ ಸ್ಥದಿತರಾಗಿ ತೃಣಾಯ ಮೇಲೆ, ಅವರಿಗೆ ಅವರ ಪಾದಗಳೇ ಅಷ್ಟೊಂದು ಶ್ರೇಷ್ಠ, ಅವರ ಪಾದಗಳೇ ಮುಖ್ಯ. ಅದಷ್ಟೇ ಸಾಕಿತ್ತು. ಯಾರಿಗೆ? ಭಗವಂತನಿಗೆ ಹೇಳ್ತಾ ಇಲ್ಲ, ಆಚಾರ್ಯರಿಗೆ. ಅವರ ಆಚಾರ್ಯ ರಾಮಾನುಜಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ಅಸ್ಮದ್ ಗುರುವರು ಭಗವತೋಸ್ಯ ದಯೈಕ ಸಿಂಧು ಅಂತ ಹೇಳ್ತಾರೆ. ಅಸ್ಮದ್ ನನ್ನ ಗುರು ಭಗವತೋಸ್ಯ ದಯೈಕ ಸಿಂಧು, ಭಗವಂತನಿಗಿಂತಲೂ ಅಪಾರವಾದ ದಯವುಳ್ಳವನು. ಆ ರೀತಿಯಾದ ನನ್ನ ರಾಮಾನುಜರಿಗೆ ರಾಮಾನುಜರ ಚರಣಂ ಶರಣಂ ಪ್ರಪದ್ಯೆ. ಆ ರೀತಿಯಾದ ರಾಮಾನುಜರ ನನ್ನ ಆಚಾರ್ಯನ ಚರಣಗಳಿಗೆ ನಾನು ಸದಾಕಾಲ ಶರಣಾಗತಿಯನ್ನ ಮಾಡ್ತೀನಿ ಅಂತ ಹೇಳಿ ಅವರ ಆಚಾರ್ಯರಿಗೆ ಹೇಳಿರುವಂತಹ, ಅವರ ಆಚಾರ್ಯರ ಸ್ಮರಣೆಯನ್ನು ಮಾಡಿರುವಂತಹ ಒಂದು ಶ್ಲೋಕ ಇದು. ಹಾಗಾಗಿ ದಿನನಿತ್ಯ ನಾವು ಹೇಳಬೇಕು ಇದನ್ನು. ಪೂರತಾಳು ಎಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ ನಮಗೆ, ಅದನ್ನೇ ಇಲ್ಲಿ ಹೇಳಿರೋದು. ಆಚಾರ್ಯರು ಅವರು ತಗೊಳ್ತಾರೆ, ಅವರ ಅನುಭವ ರಾಮಾನುಜರಲ್ಲಿ. ಬೇರೆ ಏನನ್ನೂ ಕೇಳೋದಿಲ್ಲ, ಬೇರೆ ಏನೂ ಇದೆಲ್ಲ. ಸದಾ ಕಾಲ ಅಚ್ಯುತನನ್ನೇ ಅವರ ಪಾದಗಳನ್ನೇ ಸ್ಮರಿಸುವಂತಹ ನನ್ನ ಗುರುಗಳು. ಅವರಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ತೃಣಾಯ ಮೇಲೆ ತೃಣಕ್ಕೂ ಇಲ್ಲ. ಆ ಥರ ನನ್ನ ಗುರು ಭಗವಂತನಿಗಿಂತಲೂ ದಯೈಕ ಸಿಂಧು, ತುಂಬ ದಯ ಹೊಂದಿರೋನು. ಭಗವಂತನಾದರೂ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾನೆ, ಏನಾಯ್ತು ನಾನು ನಾಮಸ್ಮರಣೆ ಮಾಡಕ್ಕೆ ಹೇಳಿದ್ದೆ, ಮಾಡಿದನ ಇಲ್ವಾ ಅಂತ. ಆದರೆ ನನ್ನ ಗುರು ಆ ಥರ ಅಲ್ಲ, ಅಪಾರವಾದ ಕರುಣೆ ಉಳ್ಳವನು ನನ್ನ ರಾಮಾನುಜರು, ನಮ್ಮ ಆಚಾರ್ಯರು ಅಂತ ಹೇಳಿ ಇಲ್ಲಿ ಗುರುಗಳ ಪ್ರಭಾವವನ್ನು, ಗುರುಗಳ ವಿಶೇಷವನ್ನು ಈ ಪಾಶುರದಲ್ಲಿ ಗೋಧೆ ತೋರಿಸ್ಕೊಟ್ಟಿದ್ದಾಳೆ. ಈ ರೀತಿಯ ಪಾಶುರಕ್ಕೆ ಮತ್ತೆ ಮಂಗಳವನ್ನು ಹಾಡ್ತಾ, ஆழிமலை கண்ணா ஒன்று நீ கை கரவே ஆழிகுள் புக்கு முகந்து கொடார் தேரி ஊழி முதல் ஒரு வம்போல் மெய் கருத்து ஆழி அன்றோள் உடை பத்மநாபன் கையில் ஆழி போல் மின்னி வளம்புரி போல் இன்னதிருந்து தாளாதே சார்ந்த முளைத்த சரவணை போல் வாழ உலகில் பெய்திடாய் நாங்களும் மார்கழி நீராட மழை மேலோர் என்ப
வந்தாழ்வாழியே திருப்பாவை முப்பதும் செப்பினாழ்வாழியே பெரியாழ்வார் பெற்றெடுத்த பெண் பிள்ளை வாழியே பெரம்புதூர் மாமனுக்கு பின்னானாழ்வாழியே 143 உரைத்தார் வாழியே உயிரரங்கற்கே கண்ணி உவர்ந்தறிந்த ஆழ்வாழியே வருவாரும் திருமல்லி வளநாடி வாழியே பண்புதுவையினர் போதை மலர் பதங்கள் வாழியே மங்களம் விஷ்ணு சித்தாய வடபத்ரசயாய ச மங்களம் பூர்வசூரிभ्यै கோதாயை நித்யமங்கலம் மங்களம் கௌசலேந்திராய மானிய குணார்த்தயே சக்கரவர்த்தி தனூஜாய சார்வபௌமாய மங்களம் சர்வம் ஸ்ரீ கிருஷ்ணார்ப்பணமஸ்து.